ಒಂದು ಒಟ್ಟು ಆದಾಯ 17,710 ರೂಪಾಯಿ. ಒಟ್ಟು ಆದಾಯ 17,710 ರೂಪಾಯಿ. ಶ್ರೀಮತಿ ಸುಶೀಲಾ ವಾಯ್ಪಿಳ್ಳೆ ಇವರಿಂದ ಪಿಜ್ಜಾ ಆ್ಯಂಡ್ ಪಾವ್ ಭಾಜಿ ಸ್ಟಾಲ್ನಿಂದ ಬಂದ ಒಟ್ಟು ಆದಾಯ 12,510 ರೂಪಾಯಿ. KNH ಬಾಯ್ಸ್ ಹೋಮ್ ಮಕ್ಕಳಿಂದ ಸ್ಟ್ಯಾಂಡಿಂಗ್ ಬಾಟಲ್ ಕಾರ್ ಗೇಮ್ಸ್ನಿಂದ ಬಂದ ಒಟ್ಟು ಆದಾಯ 8,850 ರೂಪಾಯಿ. 14ನೇದು ಆಕ್ಷನ್ ಸೇಲ್ಸ್ ವಸ್ತುಗಳ ಲಿಲಾವಿನಿಂದ ಮಾರಿ ಬಂದ ಒಟ್ಟು ಆದಾಯ 80,900 ರೂಪಾಯಿ. ಒಟ್ಟು MMC ಫೆಸ್ಟ್ ಒಟ್ಟು ಆದಾಯ 10,99,779 ರೂಪಾಯಿ. ಇದರಲ್ಲಿ ಖರ್ಚು ಎಕ್ಸ್ಪೆನ್ಸಸ್ ಪೆಂಡಾಲ್ ಹೈಯರ್ ಚಾರ್ಜಸ್ 1,75,000, CC ಕ್ಯಾಮ್ರಾ ಲೈವ್ ಚಾರ್ಜಸ್ 8,496, ಜನರೇಟರ್ ಡೀಸೆಲ್ 4,200, printing of coupons and biryani tickets 14,540, honorariums to sexton 7,500, ground cleaning and borewell repairs 9,000, miscellaneous expenses 3,383. ಟೋಟಲ್ ಎಕ್ಸ್ಪೆನ್ಸಸ್ ಒಟ್ಟು ಖರ್ಚು 2,22,119 ರೂಪಾಯಿ. MMC ಫೆಸ್ಟ್ನ ಒಟ್ಟು ಆದಾಯ 10,99,779, ಖರ್ಚು 2,22,119 ಕಳೆಯಲಾಗಿ ನಿವ್ವಳ ಆದಾಯ 8,77,660. ನೆಟ್ ಇನ್ಕಮ್ 8,77,660 ರೂಪೀಸ್. ಧನ್ಯವಾದಗಳು. ಈಗ ನಮ್ಮ ಹಿರಿಯ ಸಭಾಪಾಲಕರಿಂದ ಇನ್ನೊಂದು ಪ್ರಕಟಣೆ ಕೇಳುವ ಮುನ್ನೆ ಇನ್ನೊಂದು ಮರಣವಾರ್ತೆ. ಶ್ರೀಮತಿ ಶಕುಂತಲಾ ಪುತ್ರಪ್ಪ ಪೋತ್ಕೋಳಿ ಕಳೆದ ವಾರ ತೀರಿ ಹೋದರೆಂದು ತಿಳಿಸಲು ವಿಷಾದಿಸುತ್ತೇವೆ ಮತ್ತು ಇವರ ಅಂತ್ಯಕ್ರಿಯೆಯಲ್ಲಿ ಕೂಡ ಭಾಗವಹಿಸಿದಂಥ ಪ್ರತಿಯೊಬ್ಬ ಸಭಿಕರಿಗೆ ಕೃತಜ್ಞತೆ ತಿಳಿಸಿರುತ್ತಾರೆ. ಈಗ ನಮ್ಮದಲ್ಲಿರುವಂಥ ಹಿರಿಯ ಸಭಾಪಾಲಕರಾದ ರೆವರೆಂಡ್ ಸತ್ಯಬಾಬು ಅಯ್ಯನವರು ಪ್ರಕಟಣೆ ಮಾಡಲಿರುವರು. ಸಭೆಯವರ ಗಮನಕ್ಕೆ ಇನ್ನು ಕೆಲವು ವಿಷಯಗಳು ತರಲಿಕ್ಕೆ ಇಷ್ಟಪಡುತ್ತೇನೆ. ಮಾಯರ್ ಸ್ಮಾರಕ ದೇವಾಲಯದ 185ನೆಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಉಜ್ಜೀವನ ಕೂಟಗಳು ಹಾಗೂ ಅನ್ಯೋನ್ಯ ಭೋಜನವನ್ನು ಏರ್ಪಡಿಸಿದ್ದೇವೆ ಮತ್ತು MMC ಫೆಸ್ಟ್ 2024 ನಿಮಿತ್ತವಾಗಿ ಸ್ಟಾಲ್ಸ್ಗಳನ್ನು ಇತರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳು ಕರ್ತನ ಮಹಿಮೆಗಾಗಿ ಯಶಸ್ವಿಯಾಗಿ ನಡೆದಿರುತ್ತವೆ. ಇದಕ್ಕೆ ಕಾರಣ ದೇವರ ಕೃಪೆ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಸಹಕಾರ. ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈ ಜೋಡಿಸಿದ ನಿಮ್ಮೆಲ್ಲರಿಗೂ, ಮುಖ್ಯವಾಗಿ ಗೆಳೆಯರ ಬಳಗ, ಲಾರೆನ್ಸ್ ಕಟಾಪುರ್ ಗೆಳೆಯರ ಬಳಗ, 2 ವಸತಿ ನಿಲಯಗಳ ಮಕ್ಕಳು, ಎಲ್ಲ ಓಣಿಯ ಪ್ರಾರ್ಥನಾ ಕೂಟಗಳು, ದೇವಾಲಯದ ಪರಿಚಾರಕರು, ವಿಮೆನ್ಸ್ ಫೆಲೋಶಿಪ್, ಯೂತ್ ಫೆಲೋಶಿಪ್, ಸಂಡೇ ಸ್ಕೂಲ್ ಫೆಲೋಶಿಪ್, ಫ್ಯಾಮಿಲಿ ಮತ್ತು ಫಾಸ್ಟಿಂಗ್ ಪ್ರೇಯರ್ ಫೆಲೋಶಿಪ್, ಮೆಡಿಕಲ್ ಫೆಲೋಶಿಪ್, ಟೀಚರ್ಸ್ ಫೆಲೋಶಿಪ್, ಸೀನಿಯರ್ ಸಿಟಿಜನ್ ಫೆಲೋಶಿಪ್, ವರ್ಕರ್ಸ್ ಫೆಲೋಶಿಪ್, ಕಾಯರ್ ಫೆಲೋಶಿಪ್ ಮತ್ತು ಸುಶೀಲಾ ಪೈಪಿಳ್ಳೆ ಕುಟುಂಬದವರಿಗೆ ನನ್ನೆಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ನಿಮ್ಮ ಸಹಕಾರ, ನಿಮ್ಮ ಪ್ರಾರ್ಥನೆ ಇಲ್ಲದೆ ಹೋದರೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ವಿಶೇಷವಾಗಿ ದೇವರ ಕೃಪೆಯಿಂದ ಮತ್ತು ಇಡೀ ಸಭೆಯ ನಿಮ್ಮೆಲ್ಲರ ಒಂದು ಪ್ರಯತ್ನಗಳಿಂದ ಎಲ್ಲ ಕಾರ್ಯಕ್ರಮಗಳು ಗಂಭೀರವಾಗಿ ನಡೆದಿರುತ್ತವೆ. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಸಭೆಯ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕೋಆಪರೇಷನ್ ಆ್ಯಂಡ್ ಫಾರ್ ಯುವರ್ ಪ್ರೇಯರ್ಸ್. ಮತ್ತು ಅದೇ ಸಮಯದಲ್ಲಿ ನಮ್ಮ ಸಭಾ ಹಿರಿಯರನ್ನು ನಾವು ನೆನಪಿಸಿಕೊಳ್ಳಬೇಕು. ಸಭಾ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಬಹಳ ಪ್ರಯಾಸ ಪಟ್ಟಿದ್ದಾರೆ, ಶ್ರಮೆ ವಹಿಸಿದ್ದಾರೆ. ಹಾಗಾಗಿ ನಾನು ಈ ಸಮಯದಲ್ಲಿ ಸಭೆಯ ಪರವಾಗಿ ನಾನು ಎಲ್ಲ ನನ್ನ ಸಭಾ ಹಿರಿಯರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಹಾರೈಸುವನಾಗಿದ್ದೇನೆ. ಸಂಡೇ ಸ್ಕೂಲ್ ಪ್ರಕಟಣೆ.
ಮಾಯರ್ ಸ್ಮಾರಕ ದೇವಾಲಯದ ಸಂಡೇ ಸ್ಕೂಲ್ ಪದಾಧಿಕಾರಿಗಳ ಅವಧಿಯು ಈಗಾಗಲೇ ಮುಕ್ತಾಯಗೊಂಡಿರುತ್ತದೆ. ಇದರ ನಿಮಿತ್ತ ಇಂದು ಆರಾಧನೆಯ ತರುವಾಯ ಸಭಾ ಹಿರಿಯರ ಸಮ್ಮುಖದಲ್ಲಿ ಮುಂದಿನ ಅವಧಿಗೆ ಪದಾಧಿಕಾರಿಗಳನ್ನು ಅಂದರೆ ಆಫೀಸ್ ಬೇರರ್ಸನ್ನು ನೇಮಕ ಮಾಡಲಾಗುವುದು. ಆದ ಕಾರಣ ಆರಾಧನೆಯ ತರುವಾಯ ಎಲ್ಲ ಸಂಡೇ ಸ್ಕೂಲ್ ಹೆಬೇಕ್ ಸಂಡೇ ಸ್ಕೂಲಿನ ಎಲ್ಲ ಟೀಚರ್ಸ್ಗಳು ಆಲಯದಲ್ಲಿ ಸೇರಿ ಬರಬೇಕಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತ್ತು ಇಲ್ಲಿಯ ತನಕ ಹೆಬೇಕ್ ಸಂಡೇ ಸ್ಕೂಲ್ನಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದಂತಹ ಕಾರ್ಯದರ್ಶಿಗಳಾಗಿ ಶ್ರೀಯುತ ಪುಣ್ಯವಂತಪ್ಪ ಎಸ್ ದಂಡಿ, ಅಸೋಸಿಯೇಟ್ ಸೆಕ್ರೆಟರಿಯಾಗಿ ಶ್ರೀಯುತ ವಿನೋದ್ ಡೌಳೆ, ಖಜಾಂಚಿಗಳಾಗಿ ಶ್ರೀಯುತ ಸುನಿಲ್ ಬಡಿಗೇರ್, ಅಸೋಸಿಯೇಟ್ ಟ್ರೆಜರರಾಗಿ ಶ್ರೀ ದೇವರಾಜ್ ಡೌಳೆ. ನಾನು ಇವರಿಗೆ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ. ಇಲ್ಲಿಗೆ ಸಭಾಪಠಣಗಳು ಮುಕ್ತಾಯಗೊಂಡಿವೆ. ಕೂತ ಹಾಗೆ ತಂದಂಥ ಕಾಣಿಕೆಯನ್ನು ಕೂಡಿಸುವ ಹಾಗೆ ಹಾಡುವಂಥ ಸಂಕೀರ್ತನೆ 46. ಸಂಕೀರ್ತನೆ 46. ಕೂಡಿ ದೂತರಿಂದು ಧರಣಿ ಕೂಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವನೋಡ ಸಾರಿದರು. ಧರಣಿ ಗೋಡಿ
ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ಪರಲೋಕದ ದೇವರೇ, ನೀನು ಕೊಟ್ಟಂಥ ಶ್ರೇಷ್ಠವಾದ ಕಾಣಿಕೆಯಾಗಿರುವಂಥ ನಿನ್ನ ಮಗನೂ ನಮ್ಮ ರಕ್ಷಕನೂ ಆದಂಥ ಯೇಸುವಿನ ಆಗಮನದ ದಿವಸಗಳನ್ನು ನಾವು ಮತ್ತೊಮ್ಮೆ ಈ ವರ್ಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಆಗಮನದ ಈ ಪ್ರಥಮ ಭಾನುವಾರದಂದು ಕರ್ತನೆ, ನೀನು ಮಾಡಿದ ಎಲ್ಲ ನಿನ್ನ ಮಹಾಕೃಪೆಯನ್ನು, ನಿನ್ನ ಕಾರ್ಯಗಳನ್ನು ನೆನೆದುಕೊಂಡು ತಂದು ಸಮರ್ಪಿಸಿರುವಂಥ ಈ ಕಾಣಿಕೆಗಳನ್ನು ನೀನು ದಯದಿಂದ ಆಶೀರ್ವಾದ ಮಾಡೆಂದು ಪ್ರಾರ್ಥಿಸ್ತೇವೆ. ಕಾಣಿಕೆಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಜೀವಿತಗಳೇ ನಿನಗೆ ಸಮರ್ಪಿತವಾಗಬೇಕೆಂಬುದಾಗಿ ಬಯಸುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ನೀನು ಕೊಟ್ಟದ್ದರಲ್ಲಿಯೇ ನಮಗಿರುವಂಥದ್ದನ್ನು ಕೊಟ್ಟಿದ್ದೇವೆ. ನಮ್ಮನ್ನು ಕೂಡ ಅದರೊಟ್ಟಿಗೆ ನಿನ್ನ ಸೇವೆಗೋಸ್ಕರವಾಗಿ ನೀನು ನಡೆಸುವಂಥ ರೀತಿಯಲ್ಲಿ ಸಮರ್ಪಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರನ್ನು ಕರುಣಿಸು. ಈ ಕಾಣಿಕೆಯನ್ನು ಆಶೀರ್ವದಿಸಿ ಕರ್ತನೆ, ನಿನ್ನ ಸೇವೆಯಲ್ಲಿ ಇದು ವಿನಿಯೋಗವಾಗುವ ಹಾಗೆ ಮತ್ತು ಈ ಮೂಲಕವಾಗಿ ನಿನ್ನ ಈ ಪ್ರೀತಿಯ ಕಾರ್ಯ ಅನೇಕರಿಗೆ ತೋರ್ಪಡುವುದಕ್ಕಾಗಿ ಆಶೀರ್ವದಿಸಿ ನಡೆಸೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೆನ್. ಸಭೆಯವರ ಗಮನಕ್ಕೆ ಇನ್ನೊಂದು ವಿಚಾರ. ಕಳೆದ ವಾರಗಳಲ್ಲಿ ನಮ್ಮ ಸಭೆಯವರಾದ ಮರ್ಸಿಲಾ ಅರುಣಕುಮಾರ್ ಹುಬ್ಳೀಕರ್ ಈ ಕುಟುಂಬದವರು ಇಡೀ ಸಭೆಗೆ ಅವರು ಕೇಕನ್ನು ಕೊಟ್ಟಿರುತ್ತಾರೆ. ನಾನು ಅವರಿಗೆ ಸಮಯದಲ್ಲಿ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕರ್ತನು ಕೊಟ್ಟಂತಹ ಆಜ್ಞೆಯನ್ನು ನಾವು ನೆನಪಿಸಿಕೊಳ್ಳೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕೆಂಬುದಾಗಿ ಕರ್ತನು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕರ್ತನ ಆಜ್ಞೆಗೆ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಮುಖ್ಯವಾಗಿ ನಾವು ಆಗಮನದ ದಿನಗಳಲ್ಲಿ ನಾವು ಆರಂಭ ಮಾಡಿದ್ದೇವೆ, ಪ್ರವೇಶ ಮಾಡಿದ್ದೇವೆ. ಈ ಆಗಮನದ ದಿನಗಳು, ಈ ಆಗಮನದ ಹಬ್ಬಗಳು, ಕ್ರಿಸ್ತ ಜಯಂತಿ ಹಬ್ಬಗಳು, ಹೊಸ ವರ್ಷದ ಹಬ್ಬಗಳು ಎಲ್ಲವೂ ಕೂಡ ಕರ್ತನ ಮಹಿಮೆಗಾಗಿ ನಡೆಯುವಾಗೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಮತ್ತೊಮ್ಮೆ ಸ್ವಾಮಿ, ನಾವು ಈ ವರ್ಷವೂ ಕೂಡ ನಿಮ್ಮ ಆಗಮನವನ್ನು ಸ್ವಾಮಿ ನಾವು ಎದುರು ನೋಡುವಾಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಈ ಜೀವನಕ್ಕೆ, ನಮ್ಮ ಈ ಬಾಳು, ಈ ಬದುಕಿಗೆ, ನಮ್ಮ ಈ ಪ್ರಾಣ, ಈ ಉಸಿರಿಗೆ ನೀನು ಮತ್ತೊಮ್ಮೆ ಸ್ವಾಮಿ ನಿನ್ನ ಹಬ್ಬವನ್ನು ಆಚರಿಸುವಂತಹ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಶಿರಬಾಗಿ ತಲೆಬಾಗಿ ನಿಮ್ಮನ್ನು ನಮಿಸುತ್ತೇವೆ, ವಂದಿಸುತ್ತೇವಯ್ಯ. ಕರ್ತನೆ, ನಮ್ಮ ಮುಂದಿರುವಂತಹ ಎಲ್ಲ ಹಬ್ಬಗಳು ಸ್ವಾಮಿ ನಾವು ನಿನ್ನ ಮಹಿಮೆಗಾಗಿ ನಡೆಸುವಾಗೆ ನಮಗೆ ಸಹಾಯ ಮಾಡೋ ದೇವರೇ. ಸಾಂಪ್ರದಾಯಿಕವಾಗಿ ನಾವು ಆಚರಣೆ ಮಾಡದೆ ಆತ್ಮೀಕವಾಗಿ ನಾವು ಎಲ್ಲವನ್ನು ಸ್ವಾಮಿ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ನಡೆಸುವಾಗೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ಬೇಕಾದ ಆರೋಗ್ಯವನ್ನು ಕೊಡಯ್ಯ ಕರ್ತನೆ. ಈ ಹಬ್ಬಗಳಲ್ಲಿ ಸ್ವಾಮಿ ಎಲ್ಲರಿಗೂ ನಿನ್ನ ಆರೋಗ್ಯವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ನಾವು ಸ್ವಾಮಿ ಸಭೆಯ ಕರ್ತನೆ ಸಂತೋಷವಾಗಿ ನಾವು ಈ ಹಬ್ಬಗಳನ್ನು ಆಚರಿಸುವಾಗೆ ಸಹಾಯ ಮಾಡು ಸ್ವಾಮಿ. ನೀನು ಕಾರ್ಯವನ್ನು ಮಾಡಲಿಕ್ಕಿದೆಯಾ ಆ ನಂಬಿಕೆ ನಮಗಿದೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಈ ಮುಂಜಾನೆ ಸಮಯದಲ್ಲಿ ಎಷ್ಟೋ ಜನರು ಅನಾರೋಗ್ಯದಲ್ಲಿ ಇದ್ದಾರೆ. ನಾವು ಅವರನ್ನು ಸ್ಮರಿಸಿಕೊಳ್ಳೋಣ, ನೆನಪಿಸಿಕೊಳ್ಳೋಣ. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ನಮ್ಮ ದೇವರೇ, ನೀನು ಯೆಹೋವ ರಾಫ ಆಗಿದ್ದೆ, ಆರೋಗ್ಯದಾಯಕನಾಗಿದ್ದಯ್ಯ, ಸ್ವಸ್ಥ ಮಾಡುವಂತಹ ದೇವರಾಗಿದ್ದೆ ಸ್ವಾಮಿ. ನೀನು ನಮಗಾದರೂ ಆರೋಗ್ಯವನ್ನು ಕೊಟ್ಟಿದ್ದೆ.
ನಾವು ನಿಮ್ಮ ಆಲಯಕ್ಕೆ ಬಂದು ನಿಮ್ಮನ್ನು ಆರಾಧಿಸುವಾಗೆ ಸಹಾಯ ಮಾಡಿದೆ, ಸ್ತೋತ್ರ. ಆದರೆ ನಮ್ಮ ಸುತ್ತಲೂ ಅನೇಕರು ಸ್ವಾಮಿ ಕರ್ತನೆ ಅನಾರೋಗ್ಯದಲ್ಲಿ ಇದ್ದಾರಯ್ಯ, ನೋವಿನಲ್ಲಿ ಇದ್ದಾರೆ, ದುಃಖದಲ್ಲಿ ಇದ್ದಾರಯ್ಯ, ಕಣ್ಣೀರು ಸುರಿಸ್ತಾ ಇದ್ದಾರೆ ಸ್ವಾಮಿ, ಸಾವಿನ ಅಂಚಿನಲ್ಲಿದ್ದಾರೆ ದೇವರೇ. ನಾವರನ್ನು ನಿನ್ನ ಮುಂದೆ ಸ್ಮರಿಸಿಕೊಳ್ಳುತ್ತೇವಯ್ಯ. ಅವರನ್ನು ಮುಟ್ಟು ಸ್ವಾಮಿ, ಅವರನ್ನು ಸ್ವಸ್ಥ ಮಾಡಯ್ಯ, ಅವರನ್ನು ಆಶೀರ್ವಾದ ಮಾಡು ದೇವರೇ. ಕರ್ತನೆ ಬಿಡುಗಡೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ಅವರು ಆರೋಗ್ಯವನ್ನು ಹೊಂದಿಕೊಂಡು ಸ್ವಾಮಿ ನಿಮ್ಮ ಆಲಯಕ್ಕೆ ಬಂದು ನಿಮ್ಮನ್ನು ಆರಾಧಿಸುವಾಗೆ ಸಹಾಯ ಮಾಡಪ್ಪ. ಈಗಲೇ ದೇವರೇ ನಿನ್ನ ಪುನರುತ್ಥಾನದ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಕರ್ತನೆ ಅವರು ನಿನ್ನ ಆರೋಗ್ಯವನ್ನು ಹೊಂದಿಕೊಂಡು ಸ್ವಾಮಿ ಲೋಕದಲ್ಲಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವಯ್ಯ. ನಿನ್ನ ಕಾರ್ಯವನ್ನು ಮಾಡಲಿಕ್ಕಿದೆ ಸ್ವಾಮಿ, ಆ ನಂಬಿಕೆ ನಮಗಿದೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಸಂತಾನಕ್ಕೋಸ್ಕರ, ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಎಷ್ಟೋ ಜನರು ಮದುವೆ ಮಾಡಿಕೊಂಡು ಸಂತಾನಕ್ಕೋಸ್ಕರ, ಮಕ್ಕಳಿಗೋಸ್ಕರ ಆಸೆ ಪಡ್ತಾ ಇದ್ದಾರೆ. ಗರ್ಭಫಲ ಇಲ್ಲದೆ ಎಷ್ಟೋ ಜನರು ನೋವಿನಲ್ಲಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಾಕ್ಯವೇ ರೀತಿ ಹೇಳ್ತಾ ಇದೆ, ಕೀರ್ತನೆಗಳು 127:3 ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ, ಯಾರು ಈ ಮುಂಜಾನೆಯಲ್ಲಿ ಈ ದಿನಗಳಲ್ಲಿ ಗರ್ಭಫಲಕ್ಕೋಸ್ಕರ ಇಷ್ಟಪಡ್ತಾ ಇದ್ದಾರೋ, ಆಸೆ ಪಡ್ತಾ ಇದ್ದಾರೋ, ನಾವು ಅವರನ್ನು ಕರ್ತನ ಮುಂದೆ ಸ್ಮರಿಸಿಕೊಳ್ಳೋಣ. ನಮ್ಮ ದೇವರೇ, ನಿಮಗೆಲ್ಲವೂ ಸಾಧ್ಯ ಸ್ವಾಮಿ, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ಕರ್ತನೇ, ನಿನ್ನ ಭಕ್ತರು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ನೀನು ಅವರಿಗೆ ಗರ್ಭಫಲವನ್ನು ಕೊಟ್ಟಿದೆಯಲ್ಲ, ಸ್ತೋತ್ರ ದೇವರೇ. ಈಗಲೂ ನಿನ್ನ ಶಕ್ತನಾಗಿದೆ ಸ್ವಾಮಿ ಅದ್ಭುತ ಮಾಡಲಿಕ್ಕೆ. ದೇವರೇ, ಮದುವೆ ಮಾಡಿಕೊಂಡು ಸ್ವಾಮಿ ಕರ್ತನೇ ಎಷ್ಟೋ ದಂಪತಿಗಳು ದೇವರೇ ಕರ್ತನೆ ಸಂತಾನಕ್ಕೋಸ್ಕರ ಅವರು ಇಷ್ಟಪಡ್ತಾ ಇದ್ದಾರಯ್ಯ. ಅವರನ್ನು ಆಶೀರ್ವಾದ ಮಾಡು. ಗರ್ಭದ್ವಾರವನ್ನು ತೆರೆಯಬೇಕೆಂಬುದಾಗಿ ಬಿಡುತ್ತೇವಯ್ಯ. ಗರ್ಭಫಲವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವಯ್ಯ. ಕರ್ತನೆ, ಇರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡು ದೇವರೇ. ಗರ್ಭಫಲವನ್ನು ಕೊಟ್ಟು ಸ್ವಾಮಿ ಅಯ್ಯ ನೀನು ಕರ್ತನ ಕುಟುಂಬಗಳಲ್ಲಿ ಮಹಿಮೆಗೊಳ್ಳಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಹೌದು, ಇವತ್ತು ಮಾಡಿದಂತಹ ಈ ಒಂದು ವಿಜ್ಞಾಪನೆ ಪ್ರಾರ್ಥನೆ, ಈ ಸಂತಾನಕ್ಕೋಸ್ಕರ ಮಾಡಿದಂಥ ಪ್ರಾರ್ಥನೆ ನಮ್ಮ ಕುಟುಂಬದಲ್ಲಿ ಅದು ಫಲಿಸಿದೆ, ಅದು ಕಾರ್ಯ ಮಾಡಿದೆ ಎಂಬುದಾಗಿ ಸ್ವಾಮಿ ಅನೇಕರು ದೇವರೇ ಸಾಕ್ಷಿ ಕೊಡುವಾಗ ಸಹಾಯ ಮಾಡಪ್ಪ. ಕರ್ತನೆ, ಗರ್ಭಫಲವನ್ನು ಆಶೀರ್ವಾದ ಮಾಡು ಸ್ವಾಮಿ. ಈಗಲೇ ಆ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಕಾರ್ಯವನ್ನು ಮಾಡುತ್ತಿ ಆ ಬಲವಾದ ನಿರೀಕ್ಷೆ, ನಂಬಿಕೆ ನಮಗಿದೆ ಸ್ವಾಮಿ, ಸ್ತೋತ್ರ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಇನ್ನು ಕೊನೆಯದಾಗಿ ನಾವು ಮರಣದ ಗಳಿಗೆಯನ್ನು ನೆನಪಿಸಿಕೊಳ್ಳೋಣ. ನಮ್ಮ ದೇವರೇ, ಈ ಲೋಕದಲ್ಲಿ ನಮ್ಮ ಜೀವನವು ಕೊಂಚವೇ ಆಗಿದೆಯಾ? ನಾವು ಈ ಲೋಕದಲ್ಲಿ ಯಾತ್ರಿಕರು ಮಾತ್ರ ಸ್ವಾಮಿ, ನಾವು ಪ್ರಯಾಣಿಕರಪ್ಪ. ನಾವು ಈ ಲೋಕಕ್ಕೆ ಪ್ರವೇಶ ಮಾಡಿದ್ದೇವೆ, ಸ್ವಲ್ಪ ದಿನ ಬದುಕಬೇಕಯ್ಯ, ನಂತರ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು ಸ್ವಾಮಿ. ಆದರೆ ಈ ಲೋಕ ಮುಕ್ತಾಯವಾದ ಮೇಲೆ ನಮಗೆ ಇನ್ನೊಂದು ಜೀವನ ಇಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ದೇವರು. ಅದನ್ನು ನಾವು ಸ್ಮರಿಸಿಕೊಳ್ಳುತ್ತೇವಯ್ಯ. ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ನಮಗೆ ಕಲಿಸಿಕೊಡಯ್ಯ. ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳು ಎಂಬುದಾಗಿ ಅಂದು ಮೋಶೆ ಪ್ರಾರ್ಥನೆ ಮಾಡಿದ ಹಾಗೆ ಯೇಸುವೆ, ನಾವು ಕೂಡ ಸ್ವಾಮಿ ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ಅಯ್ಯ ನಾವು ಅರಿತುಕೊಳ್ಳುವಾಗೆ ಸಹಾಯ ಮಾಡಯ್ಯ. ಆ ಜ್ಞಾನದ ಹೃದಯವನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಸಾಯುವ ತನಕ ದೇವರೇ ಕರ್ತನೇ, ಕೊನೆಯ ಉಸಿರಿರುವ ತನಕ ನಾವು ನಿನ್ನ ಮಕ್ಕಳಾಗಿ, ಸಾಕ್ಷಿಯ ಮಕ್ಕಳಾಗಿ, ನಿಮಗೆ ವಿಧೇಯರಾಗಿ ಜೀವಿಸುವಾಗೆ ಸಹಾಯ ಮಾಡು ಸ್ವಾಮಿ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ಶಿಶು ದೀಕ್ಷಾ ಸ್ನಾನ ಇರುವುದರಿಂದ ಹಾಡುವಂಥ ಸಂಗೀತ 170, 170ನೇ ಸಂಗೀತವನ್ನು ಹಾಡುವಾಗ ತಂದೆ ತಾಯಿಗಳು ಮತ್ತು ಸಭಾ ಹಿರಿಯರು ದೇವರ ಸನ್ನಿಧಾನಕ್ಕೆ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ.
ಪರಲೋಕ ಭೂಲೋಕಗಳಲ್ಲಿ ಮಕ್ಕಳೆನಿಸಿಕೊಳ್ಳುವವರೆಲ್ಲರಿಗೆ ನಿಜವಾದ ತಂದೆಯಾಗಿರುವ ನಮ್ಮ ದೇವರಾದ ಪ್ರಭುವಿಗೆ ಸ್ತೋತ್ರವಾಗಲಿ. ಆಮೇನ್. ಸರ್ವಶಕ್ತನಾದ ದೇವರು ದಯದಿಂದ ಈ ಸಹೋದರಿಗೆ ಸುರಕ್ಷಿತವಾದ ಹೆರಿಗೆಯನ್ನು ದಯಪಾಲಿಸಿ ಹೆರಿಗೆಯ ದೊಡ್ಡ ಗಂಡಾಂತರದಲ್ಲಿ ಈಕೆಯನ್ನು ಕಾಪಾಡಿ ಉಳಿಸಿದ್ದಾನೆ. ಆದ್ದರಿಂದ ನಾವು ದೇವರಿಗೆ ಮನಪೂರ್ವಕವಾದ ಸ್ತೋತ್ರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಕರುಣೆಯುಳ್ಳ ತಂದೆಯೇ, ಈ ಹೊತ್ತು ನಿನ್ನ ಸನ್ನಿಧಾನಕ್ಕೆ ಬಂದಿರುವ ಈ ಸಹೋದರಿಯನ್ನು ಹೆರಿಗೆಯ ಗಂಡಾಂತರಗಳಿಂದ ರಕ್ಷಿಸಿದ್ದಿ. ನೀನು ದಯದಿಂದ ಮಾಡಿರುವ ಈ ಸಹಾಯಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಈಕೆಯು ನಿನ್ನಲ್ಲಿ ಭರವಸವಿಟ್ಟು ಜೀವಮಾನದಲ್ಲೆಲ್ಲ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಂತೆ ಅನುಗ್ರಹಿಸು. ಈಕೆಯು ದೀಕ್ಷಾಸ್ನಾನದ ಮೂಲಕ ನಿನ್ನ ಹಸ್ತಗಳಿಗೆ ಒಪ್ಪಿಸುವುದಕ್ಕಿರುವ ಈ ಮಗು ನಿನ್ನ ವಿಶೇಷ ದಾನವಾಗಿದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆ ದಯಮಾಡು. ಪ್ರಿಯ ತಂದೆಯೇ, ಈ ಮಗು ಎಲ್ಲ ಒಳ್ಳೆಯತನದಲ್ಲಿ ಬೆಳೆದು ತಂದೆ ತಾಯಿಗಳಿಗೆ ಸಂತೋಷವನ್ನುಂಟು ಮಾಡುವಂತೆಯೂ ಕಡೆಯಲ್ಲಿ ಎಲ್ಲರೂ ಕೂಡಿ ನಿತ್ಯ ಮಹಿಮೆಗೆ ಬಾಧ್ಯರಾಗುವ ಹಾಗೆಯೂ ಕೃಪೆ ಮಾಡಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್. ದಯವಿಟ್ಟು ಸಭೆಯವರು ಕುಳಿತುಕೊಳ್ಳ್ರಿ. ಅತ್ಯಂತ ಪ್ರಿಯರೇ, ದೀಕ್ಷಾಸ್ನಾನವು ನೇಮಕವಾದ ಸಂಗತಿಯನ್ನು ಕುರಿತು ಕೇಳ್ರಿ. ಮತ್ತಾಯನ ಸುವಾರ್ತೆಯ 28ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ಉಪದೇಶ ಮಾಡಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿರಿ. ಪವಿತ್ರ ದೀಕ್ಷಾ ಸ್ನಾನದ ಮೂಲಕ ನಾವು ದೇವರ ಕೃಪೆಯ ಒಡಂಬಡಿಕೆಯಲ್ಲಿಯೂ ಕ್ರೈಸ್ತ ಸಭೆಯ ಸಹವಾಸದಲ್ಲಿಯೂ ಸೇರಿಸಲ್ಪಡುತ್ತೇವೆ. ಪವಿತ್ರಾತ್ಮನ ಮೂಲಕ ಉಂಟಾಗುವ ನೂತನ ಜನ್ಮಕ್ಕೂ ಪಾಪಗಳ ಪರಿಹಾರಕ್ಕೂ ಪವಿತ್ರ ದೀಕ್ಷಾಸ್ನಾನವು ಗುರುತು ಸಂಚಕಾರವೂ ಆಗಿರ್ತದೆ. ಯಾಕಂದರೆ ನಿರ್ಮಲವಾದ ನೀರಿನ ಮೂಲಕ ನಮ್ಮ ದೇಹವು ತೊಳೆಯಲ್ಪಡುವ ಪ್ರಕಾರವೇ ಕ್ರಿಸ್ತನ ರಕ್ತದ ಮೂಲಕ ನಾವು ಪಾಪದಿಂದ ಶುದ್ಧೀಕರಿಸಲ್ಪಡುತ್ತೇವೆ ಮತ್ತು ಆತನ ದೇಹವಾಗಿರುವ ಸಭೆಯ ಅಂಗಗಳಿಗೆ ತಕ್ಕಂತೆ ನೀತಿ ಪವಿತ್ರತೆಗಳಲ್ಲಿ ನಡೆಯುವುದಕ್ಕಾಗಿ ಪವಿತ್ರಾತ್ಮನಿಂದ ಪವಿತ್ರರಾಗುತ್ತೇವೆ. ಪಾಪದ ಪಾಲಿಗೆ ಸತ್ತವರಾದ ನಾವು ನೀತಿವಂತರಾಗಿ ನಡೆದುಕೊಳ್ಳೋಣ. ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟ ನಾವು ಆತನೊಂದಿಗೆ ಎದ್ದು ಹೊಸಬರಾಗಿ ನಡೆದುಕೊಳ್ಳುವಂತೆ ನಮ್ಮ ಪೂರ್ವ ಸ್ವಭಾವವನ್ನು ಶಿಲುವೆಗೆ ಹಾಕಿ ಪಾಪಾಧೀನ ಸ್ವಭಾವವನ್ನು ಸಂಪೂರ್ಣವಾಗಿ ನಾಶ ಮಾಡೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟು ನಮ್ಮನ್ನು ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಿದ್ದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲಿಟ್ಟಿದ್ದಾನೆ ನೋಡ್ರಿ. ನಮ್ಮ ಮಕ್ಕಳಿಗೆ ಸಹ ಈ ವಾಗ್ದಾನವು ಕೊಡಲ್ಪಟ್ಟಿದೆ. ಯಾಕಂದರೆ ನಮ್ಮ ರಕ್ಷಕನು ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ದೇವರ ರಾಜ್ಯವು ಇಂಥವರದೇ ಎಂದೇ ಹೇಳಿ ಅವುಗಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಅವುಗಳನ್ನು ಆಶೀರ್ವದಿಸಿದನು. ನೀವು ದೇವರನ್ನು ನಂಬಿ ನಿಮ್ಮ ಮಗು ಶಾಶ್ವತವಾಗಿ ಆತನದೇ ಆಗಿರಬೇಕೆಂಬ ಉದ್ದೇಶದಿಂದ ಇದನ್ನು ದೀಕ್ಷಾಸ್ನಾನದ ಮೂಲಕ ಆತನಿಗೆ ಸಮರ್ಪಿಸುವುದಕ್ಕಾಗಿ ತಂದಿದ್ದೀರಿ. ಆದುದರಿಂದ ದೇವರು ದೀಕ್ಷಾಸ್ನಾನದ ಮೂಲಕ ಮಾಡಿದ ಒಡಂಬಡಿಕೆಯನ್ನು ಮಗುವಿನ ನೆನಪಿಗೆ ತರುತ್ತಾ ಹೋಗುವುದು ತಂದೆ ತಾಯಿಗಳಾದ ನಿಮ್ಮ ಹಾಗೂ ಸಾಕ್ಷಿಗಳಾದ ಹಿರಿಯರ ಕರ್ತವ್ಯವಾಗಿದೆ. ಇದಲ್ಲದೆ ಈ ಮಗು ಪವಿತ್ರ ದೀಕ್ಷಾಸ್ನಾನದ ಮೂಲಕ ದೇವರ ಮಗುವೆಂದು ಅಂಗೀಕರಿಸಲ್ಪಟ್ಟು ಆತನ ವಾಗ್ದಾನಗಳಿಗೆ ಬಾಧ್ಯವಾಗಿರುವುದನ್ನು, ಇದು ತನ್ನನ್ನು ಆತನ ಚಿತ್ತಕ್ಕೆ ಒಳಪಡಿಸಿ ಭಕ್ತಿಹೀನತೆ ಲೌಕಿಕ ದುರಾಶೆಗಳನ್ನು ತ್ಯಜಿಸಿ ನೀತಿಯಿಂದ ನಡೆದು ಆತನ ಸೇವೆ ಮಾಡಬೇಕಾಗಿರುವುದನ್ನು ಇದಕ್ಕೆ ತಿಳಿಯಪಡಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ತಂದೆಯೇ, ಈ ಮಗುವನ್ನು ನಿನ್ನ ಕೃಪಾ ಕಟಾಕ್ಷದಲ್ಲಿ ಸೇರಿಸಿಕೊಳ್ಳಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಇದನ್ನು ಕಟಾಕ್ಷದಿಂದ ನೋಡಿ ನಿನ್ನ ಮಗುವೆಂದು ಅಂಗೀಕರಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇದು ಬೆಳೆದು ನಿನಗೆ ಘನವನ್ನು, ತಂದೆ ತಾಯಿಗಳಿಗೆ ಸಂತೋಷವನ್ನುಂಟು ಮಾಡುವಂತೆ ಅನುಗ್ರಹಿಸು. ಆಮೇನ್. ಈ ಮಗುವಿಗೆ ಯಾವ ವಿಶ್ವಾಸದ ಮೇಲೆ ದೀಕ್ಷಾಸ್ನಾನವಾಗುತ್ತದೋ ಆ ವಿಶ್ವಾಸವನ್ನು ಈಗ ನಾವು ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ.
ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇಲೆ ದಯವಿಟ್ಟು ಸಭೆಯವರು ಕುಳಿತುಕೊಳ್ಳ್ರಿ. ಈಗ ನಾನು ತಂದೆ ತಾಯಿಗಳಿಗೆ ಕೇಳುವ ಪ್ರಶ್ನೆಗಳಿಗೆ ದೇವರ ಸನ್ನಿಧಾನದಲ್ಲಿ ಉತ್ತರಿಸಬೇಕೆಂದು ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಈ ಮಗು ಈ ವಿಶ್ವಾಸದ ಮೇಲೆ ಸ್ನಾನ ಹೊಂದಿ ಅದರಲ್ಲಿ ಸಾಕಲ್ಪಡಬೇಕೆಂಬ ಮನಸ್ಸು ನಿಮಗುಂಟು ಇದ್ದರೆ ಈ ಸಭೆಯ ಮುಂದೆ ಇದೇ ನಮ್ಮ ಮನಸ್ಸು ಎಂದು ಉತ್ತರ ಕೊಡ್ರಿ. ಸೈತಾನನನ್ನು ಎದುರಿಸಿ ಲೋಕವನ್ನು ತ್ಯಜಿಸಿ ದೇಹಾಧೀನ ಸ್ವಭಾವವನ್ನು ಜಯಿಸಿ ಈ ಮಗುವಿಗೋಸ್ಕರ ಮತ್ತು ಇದರ ಹೆಸರಿನಲ್ಲಿ ನಿಮ್ಮನ್ನು ಪುನಃ ದೇವರಿಗೆ ಪ್ರತಿಷ್ಠಿಸಿಕೊಳ್ಳುತ್ತೀರೋ, ಇದು ನಿಮ್ಮ ಮನಸ್ಸಾಗಿದ್ದರೆ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತೇವೆ ಎಂಬುದಾಗಿ ಉತ್ತರ ಕೊಡಿರಿ. ನಿಮ್ಮ ಮಗುವನ್ನು ದೇವರ ಸ್ವಂತ ಮಗುವೆಂದು ಆತನಿಗೆ ಒಪ್ಪಿಸಿ ಬಿಡುವುದಕ್ಕೆ ಮನಸ್ಸುಂಟು. ಇದು ತನ್ನ ರಕ್ಷಕನನ್ನು ಪ್ರೀತಿಸಿ ಆತನನ್ನೇ ಹಿಂಬಾಲಿಸುವ ಹಾಗೆ ಇದಕ್ಕೆ ಬೋಧಿಸುವುದಾಗಿ ಮಾತು ಕೊಡುತ್ತೀರೋ, ಇದು ನಿಮ್ಮ ಮನಸ್ಸಾಗಿದ್ದರೆ ಇದೇ ನಮ್ಮ ಮನಸ್ಸು ಎಂದು ಉತ್ತರ ಕೊಡ್ರಿ. ಈ ದೀಕ್ಷಾ ಸ್ನಾನಕ್ಕೆ ಸಾಕ್ಷಿಗಳಾಗಿರುವ ಹಿರಿಯರೇ, ಈ ಮಗು ಸ್ನಾನದಲ್ಲಾದ ಒಡಂಬಡಿಕೆಯನ್ನು ತಾನೇ ಸ್ವತಃ ದೃಢೀಕರಿಸಿ ಸಭೆಯ ಪೂರ್ಣ ಸದಸ್ಯತ್ವದಲ್ಲಿ ಸೇರುವ ದೃಢೀಕರಣದ ಕಾಲವು ಬರುವ ತನಕ ನೀವು ಈ ಮಗುವಿನ ಕ್ರೈಸ್ತ ಶಿಕ್ಷಣದಲ್ಲಿ ಸಹಾಯ ಮಾಡುವುದಾಗಿಯೂ ನಿಮ್ಮ ಉಪದೇಶ ಮಾದರಿಗಳಿಂದ ಇದನ್ನು ನಡೆಸುವುದಾಗಿಯೂ ಮಾತು ಕೊಡುತ್ತೀರೋ, ಈ ಮನಸ್ಸು ನಿಮ್ಮಲ್ಲಿದ್ದರೆ ಮಾತು ಕೊಡುತ್ತೇವೆ ಎಂದು ಉತ್ತರ ಕೊಡ್ರಿ. ಮಿಶೇಲ್, ತಂದೆ, ಮಗ, ಪವಿತ್ರಾತ್ಮನ ತ್ರೈಕ ನಾಮದಲ್ಲಿ ನಾನು ನಿನಗೆ ಸ್ನಾನ ದೀಕ್ಷೆ ಕೊಡುತ್ತೇನೆ. ಮಿಶೇಲ್, ನಿನ್ನನ್ನು ಸಭೆಯ ಸಹವಾಸದಲ್ಲಿ ಸೇರಿಸಿಕೊಂಡಿದ್ದೇವೆಂದು ಶಿಲುಬೆಯ ಗುರುತಿನಿಂದ ಮುದ್ರಿಸುತ್ತೇನೆ. ನೀನು ಲೋಕಕ್ಕೆ ಬೆಳಕಾಗಿ ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಕ್ರಿಸ್ತನ ತೇಜಸ್ಸು ನಿನ್ನಲ್ಲಿ ತುಂಬಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ಈ ಮಗುವು ಕ್ರೈಸ್ತ ಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿರುವುದಕ್ಕಾಗಿಯೂ ಇದಕ್ಕೆ ಪರಲೋಕ ವರಗಳನ್ನು ಸಮೃದ್ಧಿಯಾಗಿ ದಯಪಾಲಿಸುವೆನೆಂದು ನೀನು ಪವಿತ್ರ ದೀಕ್ಷಾಸ್ನಾನದಲ್ಲಿ ಮಾತು ಕೊಟ್ಟಿರುವುದಕ್ಕಾಗಿಯೂ ನಿನಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಈಗ ಇದಕ್ಕೆ ನೀರಿನ ದೀಕ್ಷಾಸ್ನಾನ ಕೊಟ್ಟಿರುವಂತೆ ನೀನು ಪವಿತ್ರಾತ್ಮನ ದೀಕ್ಷಾಸ್ನಾನವನ್ನು ಸಹ ಕೊಡು. ಇದು ನಿನ್ನ ಸಭೆಯ ಜೀವವುಳ್ಳ ಅಂಗವಾಗಿ ಎಲ್ಲ ವಿಷಯಗಳಲ್ಲಿ ತಲೆಯಾದ ಕ್ರಿಸ್ತನ ಪ್ರಮಾಣಕ್ಕೆ ಬೆಳೆದು ಬರುವಂತೆ ಅನುಗ್ರಹಿಸು. ಇದು ಜೀವದಲ್ಲಿಯೂ ಮರಣದಲ್ಲಿಯೂ ನಿನ್ನದಾಗಿರುವಂತೆ ಎಲ್ಲ ಶೋಧನೆಗಳಲ್ಲಿ ನಿನ್ನ ಆತ್ಮನ ಮೂಲಕ ಕಾಪಾಡು ತಂದೆಯೇ. ಆಮೇನ್. ಈಗ ಹಾಡುವ ಸಂಗೀತಗಳಲ್ಲಿ 176ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಈಗ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 176. ಇದಾದ ನಂತರ ಕ್ವಾಯರ್ ಫೆಲೋಶಿಪ್ನವರಿಂದ ಒಂದು ವಿಶೇಷವಾದ ಗೀತೆ, ನಂತರ ಪೂಜ್ಯ ಬಿಷಪ್ರಾದ ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ರವರು ಕರ್ತನ ಸಂದೇಶವನ್ನು, ಪೂಜ್ಯ ಬಿಷಪರು ಕರ್ತನ ಸಂದೇಶವನ್ನು ನೀಡುವರು. Yeah.
ಪ್ರಾರ್ಥನೆ ಮಾಡೋಣ. ಕ್ರಿಸ್ತೇಸು ಸ್ವಾಮಿಯೇ, ಜಗದ್ರಕ್ಷಕನಾಗಿ ಲೋಕಕ್ಕೆ ಅವತರಿಸಿ ಬಂದು ನಿನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಳ್ಳುವುದರ ಮೂಲಕ ಲೋಕದ ಜನತೆಗೆ, ನಿನ್ನನ್ನು ನಂಬುವವರಿಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ನೀನು ಕೊಟ್ಟಿದ್ದಿ. ಅದರಲ್ಲಿ ಭರವಸೆ ಒಟ್ಟು ಜೀವಿಸುವವರೆಲ್ಲರೂ ನಂಬಿಗಸ್ತಿಕೆಯಿಂದ ನಿನ್ನ ಎರಡನೇ ಆಗಮನಕ್ಕೆ ಕಾಯ್ದುಕೊಂಡಿರುವಾಗ ನಮ್ಮೆಲ್ಲರ ನಿರೀಕ್ಷೆಯು ನಿನ್ನ ಬರೋಣದಲ್ಲಿ ಸಂಸಿದ್ಧಿಗೆ ಬರುವ ಹಾಗೆ ಆಶೀರ್ವಾದ ಮಾಡು. ನಿನ್ನ ವಾಕ್ಯಗಳ ಮೂಲಕವಾಗಿಯೂ ಆ ನಂಬಿಕೆಯಲ್ಲಿ ನಮ್ಮನ್ನು ಇವತ್ತು ಬಲಪಡಿಸಿ ನಿನ್ನ ಮಾರ್ಗದಲ್ಲಿ ಮುನ್ನಡೆಸೆಂದು ನಿನ್ನನ್ನು ವಿನಯದಿಂದ ಪ್ರಾರ್ಥಿಸ್ತೇವೆ ಯೇಸುವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಜೊತೆ ಸಭಾಪಾಲಕರುಗಳೇ ಮತ್ತು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನಾನು ವಂದಿಸ್ತೇನೆ. ಇವತ್ತು ಈಗಾಗಲೇ ನೀವು ಗಮನಿಸುತ್ತಾ ಇರುವ ಹಾಗೆ ಆಗಮನ ಕಾಲದ ಮೊದಲನೆಯ ಭಾನುವಾರ, ದ ಫಸ್ಟ್ ಸಂಡೇ ಇನ್ ಅಡ್ವೆಂಟ್ ಎಂಬುದಾಗಿ ಹೇಳ್ತಾರೆ. ಈಗಾಗಲೇ ಕೆಲವು ಸರ್ತಿ ನಾನು ಇದನ್ನು ಹೇಳಿದ್ದೇನೆ. ಕ್ರಿಸ್ತ ಜಯಂತಿಯ ಹಿಂದಿನ 4 ವಾರ ಅವುಗಳನ್ನು ಆಗಮನದ ಭಾನುವಾರ ಅಂತ ಸಭೆಯಲ್ಲಿ ಪರಿಗಣನೆ ಮಾಡ್ತಾರೆ. ಈ ಆಗಮನ ಕಾಲದಿಂದಲೇ ನಮ್ಮ ಸಭಾ ವರ್ಷ ಪ್ರಾರಂಭವಾಗುತ್ತದೆ. ನೂತನ ವರ್ಷ ಅಂದರೆ ಜನವರಿ 1 ಸಾಮಾನ್ಯವಾಗಿ ಆಗುವಂತಲ್ಲ, ಬದಲಾಗಿ ಸಭೆಯ ವರ್ಷ, ದ ಚರ್ಚ್ ಕ್ಯಾಲೆಂಡರ್, ಅದು ಆಗಮನ ಕಾಲದಿಂದ ಪ್ರಾರಂಭವಾಗುತ್ತದೆ. ಅಂದರೆ ಈ ವರ್ಷದಲ್ಲಿ ಇವತ್ತು 8ನೇ ತಾರೀಕು, 15 ಮತ್ತು 22ನೇ ತಾರೀಕುಗಳು ಆಗಮನ ಕಾಲದ 4 ಭಾನುವಾರಗಳೆಂದು ಪರಿಗಣಿಸಲ್ಪಡ್ತವೆ. ಈ 4 ವಾರಗಳಲ್ಲಿ ಯೇಸುವಿನ ಬರೋಣಕ್ಕೋಸ್ಕರವಾಗಿ, 2ನೇ ಬರೋಣಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ವಿಷಯದ ಮೇಲೆ ನಾವು ಧ್ಯಾನ ಮಾಡ್ತಾ ಹೋಗ್ತೇವೆ. ಇವತ್ತು ಮೊದಲನೇ ಭಾನುವಾರದಲ್ಲಿ ನೇಮಕವಾಗಿರುವಂಥ ವಿಷಯ ಸೆಲೆಬ್ರೇಟಿಂಗ್ ದ ಗುಡ್ ನ್ಯೂಸ್, ಸಂತೋಷ ವಾರ್ತೆ ಅಥವಾ ಶುಭ ವಾರ್ತೆಯ ಸಂಭ್ರಮದ ಆಚರಣೆ. ಮರಿಯಳು ಎಲಿಜಬೆತಳನ್ನು ಭೇಟಿಯಾಗಿದ್ದು ಅಂತ ಇದೆ. ಹೊಸ ಒಡಂಬಡಿಕೆ ವೇದ ಭಾಗದಲ್ಲಿ ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಓದಿದ್ದನ್ನು ಕೇಳಿದೆವು. ಅದನ್ನು ಮರಿಯಳ ಗೀತೆ ಅಥವಾ ಮ್ಯಾಗ್ನಿಫಿಕಾಟ್ ಎಂಬುದಾಗಿ ಹೇಳ್ತಾರೆ. ಇವತ್ತು ನಾವು ಲೂಕನ ಸುವಾರ್ತೆಯಲ್ಲಿ ಮರಿಯಳು ಎಲಿಜಬೆತಳನ್ನು ಸಂದರ್ಶಿಸಿದಂಥ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಇದು ಲೂಕನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಬರ್ತದೆ. ಆದ್ದರಿಂದ ನಿಮ್ಮಲ್ಲಿ ಸತ್ಯವೇದ ಇರುವಂಥವರು ಇದು ಲೂಕನ ಸುವಾರ್ತೆಯ 1ನೇ ಅಧ್ಯಾಯವನ್ನು ತೆರೆದಿರಿಸಿಕೊಳ್ಳ್ರಿ. ನಾನು ಬಹಳ ವಚನಗಳಿವೆ ಅದರಲ್ಲಿ, ಎಲ್ಲವನ್ನು ನಾನು ಓದುವುದಿಲ್ಲ. ಆಗಾಗ ಮಧ್ಯ ಮಧ್ಯದಲ್ಲಿ ಅವುಗಳನ್ನು ಅಲ್ಲಿ ನೋಡಿಕೊಳ್ಳೋಣ. ಇಲ್ಲಿ 2 ಮಹಿಳೆಯರು ನೋಡ್ರಿ, ತಮ್ಮ ಗರ್ಭಧಾರಣೆಯ ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಎಲಿಜಬೆತಳು ಮತ್ತು ಮರಿಯಳು. ಗರ್ಭಫಲವು ಆಗಲೇ ಸಭಾಪಾಲಕರು ಪ್ರಾರ್ಥನೆ ಮಾಡಿದ ಹಾಗೆ ಗರ್ಭಫಲವು ಯೆಹೋವನ ಬಹುಮಾನವೇ ಅಂತ ದೇವರ ವಾಕ್ಯ ಹೇಳುತ್ತದೆ. ಅದನ್ನು ಈ 2 ಮಹಿಳೆಯರು ಮನವರಿತುಕೊಂಡು ದೇವರು ತಮಗೆ ಮಾಡಿದಂಥ ಈ ವಿಶೇಷವಾದಂಥ ಆ ಒಂದು ಸಂದರ್ಭವನ್ನು ನೆನೆಸಿಕೊಂಡು ಸಂತೋಷ ಪಡುತ್ತಾ ಇರುವಂಥ ಒಂದು ಸಂದರ್ಭ. ಗರ್ಭ ಧರಿಸುವಂಥದ್ದು ಸಂತೋಷ ಪಡುವಂಥ ಸಂದರ್ಭವೇ. ಸಾಮಾನ್ಯವಾಗಿ ಮದುವೆ ಆದ ಕೂಡಲೇ ತಿಂಗಳು ಕಳೆಯುವಷ್ಟರೊಳಗಾಗಿ ಮದುಮಕ್ಕಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತ, ಏನಾದರೂ ಶುಭ ವರ್ತಮಾನ ಇದೆಯಾ, ಸ್ಪೆಷಲ್ ಇದೆಯಾ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡೋದನ್ನು ನಾವು ನೋಡ್ತೇವೆ. ಅಂದರೆ ದೇವರು ನಮ್ಮ ಜೀವನದಲ್ಲಿ ಮುಂದಿನ ಸಂತಾನವನ್ನು ಅನುಗ್ರಹಿಸಿ ನಮ್ಮನ್ನು ಆಶೀರ್ವದಿಸ್ತಾನೆ ಅನ್ನುವಂಥದ್ದು ಒಂದು ಸಂತೋಷದ ಸಂಗತಿ, ಅದನ್ನು ಸಂಭ್ರಮ ಪಡುವಂಥ ಒಂದು ಸಂಗತಿ. ಮರಿಯಳು ಮತ್ತು ಎಲಿಜಬೆತಳು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಅವರ ಸಂಭ್ರಮ ಹೇಗಿತ್ತು ಅಂತ ನಾವು ಇವತ್ತು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ, ಸಾಮಾನ್ಯರಾದಂಥ ತಮ್ಮನ್ನು ಗಣನೆಗೆ ತಂದುಕೊಂಡಿದ್ದಾನೆ ದೇವರು, ಅದಕ್ಕಾಗಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಎಲಿಜಬೆತು ಮತ್ತು ಮರಿಯಳ ಜೀವನವನ್ನು ನಾವು ನೋಡೋದಾದರೆ ಅವರು ಬಹಳ ಸಾಮಾನ್ಯವಾದಂಥ ಹಿನ್ನೆಲೆಯಿಂದ ಬಂದಂಥವರು.
ಎಲಿಜಬೆತಳು ಇನ್ನೂ ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿ ಇದ್ದಳು. ಯಾಕಂದರೆ ಲೇವಿ ಕುಲದಲ್ಲಿ ಜಕರಿಯನಿಗೆ, ಯಾಜಕನಿಗೆ ಮದುವೆಯಾದಂಥ ಒಬ್ಬ ಸ್ತ್ರೀ ಲೇವಿ ಕುಲದವಳು. ಆದ್ದರಿಂದ ಯಾಜಕರ ಗೌರವದಲ್ಲಿ ಆಕೆಗೂ ಸ್ವಲ್ಪ ಪಾಲು ಸಿಕ್ಕುತ್ತಾ ಇತ್ತು. ಆದರೆ ಮರಿಯಳು ಬಹಳ ಸಾಮಾನ್ಯವಾದಂಥ ಒಬ್ಬ ಕನ್ಯೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಒಂದು ವೇಳೆ ದೇವರು ಅವರನ್ನು ಈ ಕಾರ್ಯಕ್ಕೆ ಆರಿಸಿಕೊಳ್ಳದೇ ಇದ್ದರೆ ಬಹುಶಃ ಅವರ ಹೆಸರನ್ನು ನಾವು ಯಾರೂ ಕೇಳ್ತಾ ಇರಲಿಲ್ಲ, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾರವರು ಅನ್ನುವಂಥದ್ದು. ಆದರೆ ದೇವರು ಅವರನ್ನು ಆಯ್ದುಕೊಂಡು ತನ್ನ ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡ. ಆದ್ದರಿಂದ ಗಣನೆಗೆ ಬಾರದಂಥ ನಮ್ಮನ್ನು ದೇವರು ಇಂಥ ದೊಡ್ಡ ಗೌರವಕ್ಕೆ ಪಾತ್ರರೆಂದು ಆರಿಸಿಕೊಂಡಲ್ಲ ಅಂತ ಇಬ್ಬರು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಅವರ ಗರ್ಭಧಾರಣೆ ನೋಡ್ರಿ, ಸಾಮಾನ್ಯ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಾಗ ಅದು ಸಾಮಾನ್ಯವಾದದ್ದಲ್ಲ. ಜಕರಿಯನ ಹೆಂಡತಿ ಎಲಿಜಬೆತಳಿಗೆ ಆಗಲೇ ವಯಸ್ಸು ದಾಟಿ ಹೋಗಿತ್ತು, ಮಕ್ಕಳಾಗುವಂಥ ವಯಸ್ಸು ಇಬ್ಬರಿಗೂ ದಾಟಿ ಹೋಗಿತ್ತು ಅಂತ ದೇವರ ವಾಕ್ಯ ಹೇಳುತ್ತದೆ. ಆದಾಗ್ಯೂ ಕೂಡ ದೇವರು ಅವರ ಮೂಲಕವಾಗಿ ಕಾರ್ಯ ಮಾಡಿದ. ಮರಿಯಳು ಕರ್ತನ ದಾಸಿ ನಾನು ಅಂತ ತನ್ನನ್ನು ಒಪ್ಪಿಸಿಕೊಳ್ಳುವಾಗ ದೇವರು ಆಕೆಯ ಮೂಲಕವಾಗಿ ಕೂಡ, ಕನ್ಯೆಯಾಗಿದ್ದರೂ ಕೂಡ ನೀನು ಒಬ್ಬ ಮಗನನ್ನು ಹೆರುವೆ ಎನ್ನುವಂಥ ಆ ಆಶೀರ್ವಾದವನ್ನು ದೇವರು ಆಕೆಗೆ ಕೊಟ್ಟ. ಗಣನೆಗೆ ಬಾರದಂಥ ಜನರನ್ನು ಆರಿಸಿಕೊಂಡ. ಒಂದು ಸ್ತುತಿಗೀತೆಯನ್ನು ನಾವು ಹಾಡ್ತೇವೆ, ಅದರಲ್ಲಿ ಟೈಟ್ಲ್ ಇರುವಂಥದ್ದು ಶೂನ್ಯದಿಂದ 100ರಷ್ಟು ಅಂತ. ಪ್ರಕಾಶ್ ಹಲ್ಮಿಡಿ ಅನ್ನುವಂಥ ಒಬ್ಬ ದೇವರ ಸೇವಕರು ರಚನೆ ಮಾಡಿ ಹಾಡಿದಂಥ ಒಂದು ಸಂಗೀತ. ಗಣನೆಗೆ ಬಾರದ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ ಅಂತ ನಾವು ಹಾಡ್ತೇವೆ. ದೇವರು ಗಣನೆಗೆ ಬಾರದವರನ್ನು ಕೂಡ ಗಣ್ಯರೆಂದು ನೇಮಕ ಮಾಡಿ ಆರಿಸಿಕೊಳ್ತಾನೆ. ದೇವರ ಕಾರ್ಯಕ್ಕೋಸ್ಕರವಾಗಿ ನೋಡ್ರಿ, ಅತ್ಯಂತ ಸರಳವಾದಂಥ ಸಾಮಾನ್ಯವಾದಂಥ ಜನರನ್ನು ಆಯ್ಕೆ ಮಾಡಿಕೊಳ್ತಾ ಬಂದಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆಯನ್ನು, ಆ ಜನನದ ವಿಷಯ ನಾವು ಓದಿದೆವು. ವಿಮೋಚನ ಕಾಂಡ 2ನೇ ಅಧ್ಯಾಯದಲ್ಲಿ ಮೋಶೆಯ ಜನನ. ಮೋಶೆ ಕೂಡ ಒಬ್ಬ ಸಾಮಾನ್ಯ ದಾಸರಾದಂಥ ಯಹೂದ್ಯರ ಕುಟುಂಬದಲ್ಲಿ, ಯಹೂದಿ ಕುಟುಂಬದಲ್ಲಿ ಹುಟ್ಟಿದಂಥವನು. ಇವತ್ತು ಮತ್ತೊಂದು ಪತ್ರಿಕೆಯ ಭಾಗ ಅಪೊಸ್ತಲರ ಕೃತ್ಯದಿಂದ ನಮಗೆ ಕೊಡಲ್ಪಟ್ಟಿದೆ, ಅದನ್ನು ಓದಿಲ್ಲ, ಆದರೆ ನೀವು ಮನೆಗೆ ಹೋಗಿ ಓದಿಕೊಳ್ಳಬಹುದು. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು 9ನೇ ಅಧ್ಯಾಯ 10ರಿಂದ 18 ವಚನಗಳ ವಾಕ್ಯ ಭಾಗ ಇವತ್ತಿಗೆ ನೇಮಕವಾಗಿದೆ. ಅಲ್ಲಿ ದೇವರು ಒಬ್ಬ ತನ್ನ ಜನರನ್ನು ಹಿಂಸೆ ಪಡಿಸುವಂಥ ಸೌಲನನ್ನು ಆಯ್ದುಕೊಳ್ಳುವಂಥ ಒಂದು ರೀತಿಯನ್ನು ಕಾಣ್ತೇವೆ. ಹೀಗೆ ದೇವರು ನೋಡ್ರಿ, ಸಾಮಾನ್ಯವಾದಂಥ ಜನರನ್ನು ಅಥವಾ ತನ್ನ ಕಾರ್ಯಕ್ಕೆ ಅಸಾಧ್ಯವಾಗಿ ಅಡ್ಡಿ ಒಡ್ಡುವಂಥವರನ್ನು ಆಯ್ಕೆ ಮಾಡಿಕೊಂಡು ತನ್ನವರನ್ನಾಗಿ ಆರಿಸಿಕೊಂಡ. ಇದಕ್ಕೆ ಕಾರಣ ಏನಂದರೆ, ಎಲಿಜಬೆತಳ ಮರಿಯಳ ಜೀವನ ನಾವು ನೋಡೋದಾದರೆ ಬಹಳ ಭಕ್ತಿವಂತಿಕೆಯಿಂದ ದೇವರಿಗೆ ಭಯಪಟ್ಟು ಜೀವಿಸುತ್ತಾ ಇದ್ದಂಥ ಜನರು ಅವರಾಗಿದ್ದರು. ಅವರಲ್ಲಿ ಸರಳತೆ ಇದೆ, ಮುಗ್ಧತೆ ಇದೆ, ಭಕ್ತಿವಂತಿಕೆ ಇದೆ. ಅದನ್ನು ದೇವರು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಿಕೊಂಡ. ಇವತ್ತು ನಾವು ಕೂಡ ಭಕ್ತಿಪೂರ್ವಕವಾಗಿ ದೇವರ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋದಾದರೆ ನಮ್ಮನ್ನು ಕೂಡ ಅದ್ಭುತವಾದಂಥ ರೀತಿಯಿಂದ ದೇವರು ಉಪಯೋಗಿಸ್ಕೊಳ್ತಾನೆ. MBA ವಿದ್ಯಾಭ್ಯಾಸ ಮಾಡುವಂಥ ಒಂದು ಕಾಲೇಜಿನಲ್ಲಿ ಒಬ್ಬ ಪ್ರೊಫೆಸರ್ ಆ ಜನರಿಗೆ, ಸ್ಟೂಡೆಂಟ್ಸ್ಗಳಿಗೆ ಒಂದು ಟೆಸ್ಟ್ ಕೊಟ್ಟಿರತ್ತೆ. ಟೆಸ್ಟ್ ಕೊಟ್ಟು ಅದರಲ್ಲಿ 6 ಪ್ರಶ್ನೆಗಳು ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. 6ನೇ ಪ್ರಶ್ನೆ ವಿಷಯಕ್ಕೆ ಹೊರತಾಗಿದ್ದಂಥ ಒಂದು ಪ್ರಶ್ನೆ. 6ನೇ ಪ್ರಶ್ನೆ ಏನಪ್ಪ ಅಂತಂದರೆ, ದಿನಾಲೂ ನೀವು ಇಲ್ಲಿ ಪಾಠಕ್ಕೆ ಬರ್ತೀರಿ, ಈ ಕ್ಲಾಸನ್ನು ಸ್ವಚ್ಛಪಡಿಸುವಂಥ, ಒರೆಸಿ ಕಸಗುಡಿಸಿ ಕ್ಲೀನ್ ಮಾಡುವಂಥ ವ್ಯಕ್ತಿಯ ಹೆಸರು ಏನು? ಎಲ್ಲ ವಿದ್ಯಾರ್ಥಿಗಳಿಗೆ ಏನೋ ತಮಾಷೆಗೆ ಕೊಟ್ಟರೆ, ಏನೋ ಜೋಕ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಫೆಸರ್ ಇವತ್ತು ಅಂತ. ಇಂಥ ಪ್ರಶ್ನೆ ಇದೇನು ನಮ್ಮ ಸಬ್ಜೆಕ್ಟಿಗೆ ಸಂಬಂಧ ಇಲ್ಲದೇ ಇರುವಂಥದ್ದು ಅಂತ ಹೇಳಿಕೊಂಡು, ಆದರೆ ಎಲ್ಲರೂ ಆಲೋಚನೆ ಮಾಡಿದರು, ಏನು ಆ ವ್ಯಕ್ತಿಯನ್ನು ದಿನ ನೋಡ್ತೇವೆ ನಾವು, ನಿಜ ದಿನ ಬರ್ತಾರೆ, ಕಸ ಗುಡಿಸ್ತಾರೆ, ಒರೆಸಿ ಹೋಗ್ತಾರೆ, ಅವ್ರ ಹೆಸರೇನು ಗೊತ್ತಿಲ್ಲ ನಮಗೆ ಅಂತ. ಕೊನೆಯಲ್ಲಿ ಎಲ್ಲರೂ 6ನೇ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ.
ಹೊರಗೆ ಹೋಗುವಾಗ ಒಬ್ಬ ವಿದ್ಯಾರ್ಥಿ ಪ್ರೊಫೆಸರ್ನ ಕೇಳಿದಂತೆ, ನೀವೇನು ಇದನ್ನು ಜೋಕ್ ಮಾಡೋದಕ್ಕೆ ಕೊಟ್ಟಿದ್ದೀರಾ ಅಥವಾ ಇದಕ್ಕೂ ಮಾರ್ಕ್ಸ್ ಇದೆಯಾ ಅಂತ. ಖಂಡಿತವಾಗಿಯೂ ಮಾರ್ಕ್ಸ್ ಇದೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಹೊರಗೆ ಹೋಗುವಾಗ ಅನೇಕ ಜನರ ಸಂದರ್ಶನ ಮಾಡ್ತೀರಿ, ಅನೇಕ ಜನರು ನಿಮ್ಮೊಟ್ಟಿಗೆ ಸಂಪರ್ಕದಲ್ಲಿ ಬರ್ತಾರೆ. ಅವರು ಯಾರು, ಅವರ ಉದ್ದೇಶ ಏನು, ಅವರ ಕೊಡುಗೆಗಳೇನು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡದೆ ಹೋದರೆ ನಿಮಗೇನು ನಿಮ್ಮ ವಿದ್ಯಾಭ್ಯಾಸ ಕಲಿತು ಏನೂ ಪ್ರಯೋಜನವಿಲ್ಲ ಅಂತ ಹೇಳಿದರು. ದೇವರು ನೋಡ್ರಿ, ಎಷ್ಟೇ ಸಾಮಾನ್ಯರಾಗಿದ್ದರೂ ಕೂಡ ಮರಿಯಳನ್ನು, ಎಲಿಜಬೆತಳನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಆಯ್ದುಕೊಂಡ, ಗಣನೆಗೆ ತಮ್ಮನ್ನು ತಂದುಕೊಂಡದ್ದಕ್ಕೋಸ್ಕರವಾಗಿ ಸಂತೋಷ ಪಡ್ತಾ ಇದ್ದಾರೆ. ಎರಡನೇದಾಗಿ, ಸಾಮಾನ್ಯರಿಂದ ಅಸಾಮಾನ್ಯವಾದದ್ದನ್ನು ದೇವರು ಮಾಡುತ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಸಂತೋಷ ಪಡ್ತಾ ಇದ್ದಾರೆ. ಜಕರಿಯನಿಗೆ ದೇವದರ್ಶನ ಆಯಿತು, ಮರಿಯಳಿಗೂ ದೇವದರ್ಶನ ಆಯಿತು. ಇಲ್ಲಿ 19ನೇ ವಚನದಲ್ಲಿ ಮತ್ತು 12ನೇ ವಚನದಲ್ಲಿ ಮತ್ತು 29ನೇ ವಚನದಲ್ಲಿ, ಲೂಕನ ಸುವಾರ್ತೆ 1ನೇ ಅಧ್ಯಾಯ ತೆರೆದಿರಿಸಿಕೊಂಡವ್ರು ನೋಡ್ಬೋದು. ಅದರಲ್ಲಿ ಒಂದು ಶಬ್ದ ಉಪಯೋಗವಾಗಿದೆ, ಜಕರಿಯನು ತತ್ತರಗೊಂಡನು, ಮರಿಯಳು ತತ್ತರಗೊಂಡಳು ಎಂಬುದಾಗಿ. ಅಂದರೆ ಭಾಳಷ್ಟು ಹೆದರಿಕೆ, ತತ್ತರಗೊಳ್ಳುವುದಂದರೆ ಮೈಯೆಲ್ಲ ನಡುಗುವಂಥದ್ದು, ಭಯ ಉಂಟಾಗುವಂಥ ರೀತಿ. ಅಂಥ ಒಂದು ಸಂದೇಶ ಅವರಿಗೆ ಕೊಡಲ್ಪಟ್ಟಿತ್ತು. ಇದು ಹೇಗಾದೀತು ಅಂತ ಪ್ರಶ್ನೆ ಮಾಡ್ತಾರೆ. ಸಾಧ್ಯವಿಲ್ಲ, ಅಸಾಧ್ಯವಾದಂಥ ಸಂಗತಿ. ನಾನು ಪುರುಷನನ್ನು ಅರಿತವಳಲ್ಲ ಅಂತ ಮರಿಯಳು ಹೇಳಿದರೆ, ಎಲಿಜಬೆತಳು, ಜಕರಿಯನು ಇದು ಹೇಗೆ ಸಾಧ್ಯ, ನಮಗೆ ವಯಸ್ಸಾಗಿ ಹೋಗಿದೆ, ಇನ್ನೆಲ್ಲಿ ಮಕ್ಕಳಾಗ್ತಾರೆ ಅನ್ನುವಂಥ ರೀತಿ. ಆದ್ದರಿಂದ ದೇವರು ಅವರಿಗೆ ದೂತನ ಮೂಲಕವಾಗಿ ಕೊಡುವಂಥ ಸಂದೇಶ ಏನಂದರೆ, ಭಯಪಡಬೇಡ್ರಿ. ಜಕರಿಯನಿಗೆ ಲೂಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 13ರಿಂದ 17ನೇ ವಚನದಲ್ಲಿ ದೂತನ ಸಂದೇಶ ಬರ್ತದೆ. ಮರಿಯಳಿಗೆ 30ರಿಂದ 33, 35, 37 ವಚನಗಳಲ್ಲಿ ಆ ಸಂದೇಶ ಬರ್ತದೆ. ಹೆದರಬೇಡ್ರಿ, ಈ ಕಾರ್ಯ ದೇವರಿಂದ ಆಗ್ತಾ ಇದೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ, ನೀವು ಭಯಪಡದಿರ್ರಿ ಅಂತ ದೇವರ ಆ ಅಪಾರವಾದಂಥ ಶಕ್ತಿಯ ವಿಷಯದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ತನ್ನ ಸೇವೆಯ ಸಂದರ್ಭದಲ್ಲಿ ಇದನ್ನು ಅನೇಕರಿಗೆ ಹೇಳಿದ. ಅಸಾಧ್ಯವಾದ ಕಾರ್ಯ ದೇವರಿಗೆ ಯಾವುದೂ ಇಲ್ಲ. ಸುವಾರ್ತೆಯಲ್ಲಿ ಒಬ್ಬ ಯವನಸ್ಥನ ವಿಚಾರ ಬರ್ತದೆ. ಐಶ್ವರ್ಯವಂತನಾದ ಯವನಸ್ಥ ಬಂದು, ನಾನು ನಿತ್ಯ ಜೀವನ ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ. ಅದಕ್ಕೆ ಯೇಸು ಸ್ವಾಮಿ ಅವನಿಗೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಹೋಗು, ಆವಾಗ ನಿನಗೆ ರಕ್ಷಣೆ ಉಂಟಾಗ್ತದೆ ಅಂತ ಹೇಳುವಾಗ ನೋಡ್ರಿ, ಶಿಷ್ಯರು ಆಶ್ಚರ್ಯದಿಂದ ಮಾತಾಡಿಕೊಳ್ತಾ ಇದ್ದಾರೆ. ಇದು ಹೇಗಪ್ಪ, ಐಶ್ವರ್ಯವಂತರು ಎಲ್ಲ ಇದ್ದಂಥವರಿಗೆ ಆಗೋದಿಲ್ಲ ಅಂದರೆ ಇನ್ನು ಬೇರೆ ಯಾರಿಗೆ ಸಾಧ್ಯ ಇದು ಅಂತ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ಹೇಳುವಂಥದ್ದು, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ನಮ್ಮ ಜೀವನದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ನಾವು ಯಾವಾಗ ದೇವರ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಿದ್ಧರಾಗುತ್ತೇವೋ, ಮರಿಯಳು ಹೇಳಿದ ಹಾಗೆ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗಾಗಲಿ ಅಂತ ಒಪ್ಪಿಸಿಕೊಡ್ತೇವೋ, ಆವಾಗ ದೇವರು ನಮ್ಮ ಮೂಲಕ ಕೂಡವಾಗಿ ಅದ್ಭುತ ಕಾರ್ಯ ಮಾಡ್ತಾನೆ. D.L. ಮೂಡಿ ಅನ್ನುವಂಥ ಒಬ್ಬ ದೊಡ್ಡ ಸೇವಕರ ಹೆಸರು ಕೇಳಿರ್ತೀರಿ ನೀವು. ಈ ಮೂಡಿ ಅನ್ನುವಂಥವ್ರು ಬಹಳ ಪ್ರಸಿದ್ಧರಾದಂಥ ದೇವರ ಸೇವಕರು. ಅವರು ಕೂಟ ಮಾಡ್ತಾರೆ ಅಂದರೆ ಸಾವಿರಾರು ಜನ ಬಂದು ಸೇರ್ತಾ ಇದ್ರಂತೆ. ಆದರೆ D.L. ಮೂಡಿ ಅವರಿಗೆ ಫಾರ್ಮಲ್ ಎಜುಕೇಷನ್ ಆಗಿರಲಿಲ್ಲ, ಸಾಮಾನ್ಯವಾದ ವಿದ್ಯಾಭ್ಯಾಸ ಆಗಿರಲಿಲ್ಲ. ಅವರು ತಾವೇ ಕಲಿತುಕೊಂಡು ಕೆಲವೊಂದು ಸಂಗತಿಗಳನ್ನು ಕಲಿತಂಥವ್ರು. ಆದ್ದರಿಂದ ಅವರ ಭಾಷಣಗಳನ್ನು ಕೇಳುವಾಗ, ಪ್ರಸಂಗಗಳನ್ನು ಕೇಳುವಾಗ, ಅಥವಾ ಅವರು ಬರೆದಂಥ ಲೇಖನಗಳನ್ನು, ಪುಸ್ತಕಗಳನ್ನು ಓದುವಾಗ ಅನೇಕರು ತಪ್ಪು ಕಂಡು ಹಿಡಿತಾ ಇದ್ರಂತೆ. ಇದು ಗ್ರಾಮ್ಯಾಟಿಕಲ್ ಆಗಿ ಸರಿ ಇಲ್ಲ, ಇವರು ಏನೇನೋ ಮಾತಾಡ್ತಾರೆ, ವ್ಯಾಕರಣಬದ್ಧವಾಗಿ ಮಾತಾಡುವುದಿಲ್ಲ, ಗ್ರಾಮರ್ ಸರಿ ಇಲ್ಲ, ಇವ್ರದ್ದು ಸ್ಪೆಲ್ಲಿಂಗ್ಗಳು ಸರಿ ಇಲ್ಲ ಅಂತ ಅವರನ್ನು ಅಪಹಾಸ್ಯ ಮಾಡ್ತಾಯಿದ್ರು. ಆದರೆ ಜನ ಸಾಕಷ್ಟು ಅವರ ಕೂಟಗಳಿಗೆ ಬರ್ತಾಯಿದ್ರು. ಅದಕ್ಕೆ ಒಬ್ಬ ಪತ್ರಕರ್ತ ಕಳಿಸಲ್ಪಟ್ಟನಂತೆ. ಅವ್ರ ಬಳಿಗೆ ಹೋಗಿ, ಕೂಟ ನಡೀತಾ ಇರುವಾಗ ನೀನು ಹೋಗಿ ನೋಡಪ್ಪ, ಅಷ್ಟೊಂದು ಜನ ಬಂದು ಸೇರುವುದಕ್ಕೆ ಆ ಮೂಡಿ ಅನ್ನುವಂಥ D.L. ಮೂಡಿ, ಡ್ವೈಟ್ ಮೂಡಿ ಅನ್ನುವಂಥ ಮನುಷ್ಯನಲ್ಲಿ ಏನಿದೆ ಅಂಥದ್ದು ಅಂತ ನೀನು ಕಂಡು ಹಿಡ್ಕೊಂಡು ಬಾ ಅಂತ ಒಬ್ಬ ಪತ್ರಕರ್ತರನ್ನು ಕಳಿಸಿದರು.
ಅವನು ಹೋಗಿ ಎಲ್ಲ ಆ ಕೂಟದಲ್ಲಿ ಕೂತ್ಕೊಂಡು ಇಡೀ ಕೂಟ ಮುಗಿಯೋವರೆಗೆ ಕೂತ್ಕೊಂಡ. ಆ ಕೂಟದಲ್ಲಿ ಸಾಮಾನ್ಯ ಜನರು ಬಂದಿದ್ದಾರೆ, ಸಭೆ ಜನರು ಬಂದಿದ್ದಾರೆ, ಹೊರಗಿನವರು ಬಂದಿದ್ದಾರೆ, ರಾಜಮನೆತನದವರು ಬಂದಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಮೂಡಿಯವರ ಪ್ರಸಂಗ ಮುಗಿದ ಮೇಲೆ ಈ ವ್ಯಕ್ತಿ ಹೋಗಿ ತನ್ನನ್ನು ಕಳಿಸಿದವ್ರಿಗೆ ಹೇಳಿದಂತೆ, ಅಂಥದ್ದು ಏನೂ ಆ ಮೂಡಿಯವರಲ್ಲಿ ಇಲ್ಲ, ಸಾಮಾನ್ಯ ಮನುಷ್ಯ ಇದ್ದಾನೆ, ಅವನಲ್ಲಿ ಅಂಥದ್ದೇನು ಆಕರ್ಷಣಕ ಮಾಡುವಂಥ ಸಂಗತಿಯನ್ನು ನಾನು ಏನೂ ಕಾಣಲಿಲ್ಲ ಅಂತ ಪತ್ರಿಕೆಯಲ್ಲಿ ಬರೆದು. ಮೂಡಿಯವರು ಮಾರನೇ ದಿವಸ ಪತ್ರಿಕೆ ಓದುವಾಗ ಅದರ ಬಗ್ಗೆ ಬರೆದಂಥದ್ದನ್ನು ಓದಿ ಅವರು ಹೇಳಿದರು, ನಿಜ, ನನ್ನಲ್ಲಿ ಏನೂ ಅಂತ ದೊಡ್ಡಿಸ್ತಿಕೆ ಇಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಸರಿಯಾದಂಥ ವಿದ್ಯಾಭ್ಯಾಸ ಕೂಡ ಆಗಿಲ್ಲ, ಸರಿಯಾದ ಫಾರ್ಮಲ್ ಎಜುಕೇಷನ್ ಕೂಡ ನನಗೆ ಸಿಕ್ಕಿಲ್ಲ. ಆದರೆ ನೀವು ಬರೆದಂಥ ರೀತಿಯಲ್ಲಿ ಅದು ನನ್ನ ಹೆಚ್ಚಳಿಕೆ ಅಲ್ಲ, ಬದಲಾಗಿ ನನ್ನ ಮೂಲಕವಾಗಿ ಕಾರ್ಯ ಮಾಡುತ್ತಿರುವಂಥ ದೇವರಿಗೆ ಆ ಹೆಚ್ಚಳಿಕೆ ಸಲ್ಲಬೇಕು. ಸಾಮಾನ್ಯವಾದಂಥ ನನ್ನನ್ನು ದೇವರು ಅಸಾಮಾನ್ಯವಾದಂಥ ಕಾರ್ಯಕ್ಕೋಸ್ಕರವಾಗಿ ಉಪಯೋಗ ಮಾಡ್ತಾ ಇದ್ದಾನೆ. ಮರಿಯಳನ್ನು, ಎಲಿಜಬೆತಳನ್ನು ನೋಡ್ರಿ, ಅವರು ತಮ್ಮನ್ನು ಸಮರ್ಪಿಸಿಕೊಳ್ಳುವಾಗ, ದೇವರೇ ನಿನ್ನ ಚಿತ್ತದಂತೆ ನಮಗಾಗಲಿ ಅಂತ ಒಪ್ಪಿಸಿಕೊಡುವಾಗ ದೇವರು ಅವರ ಮೂಲಕ ಅದ್ಭುತವಾದ ಕಾರ್ಯವನ್ನು ಮಾಡಿದ. ಇನ್ನು ಮೂರನೇದಾಗಿ, ಕೊನೆಯದಾಗಿ, ದೇವರ ಅದ್ಭುತಗಳನ್ನು ನೆನೆದು ಅವರು ಸಂತೋಷ ಪಡ್ತಾ ಇದ್ದಾರೆ. ದೇವರ ಅದ್ಭುತಗಳನ್ನು ನೆನೆದುಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಮರಿಯಳಿಗೆ ದೇವದೂತನು ದರ್ಶನ ಕೊಟ್ಟು ಆಕೆಗೆ ಸಂದೇಶ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಅಂದರೆ 36ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ನಿನ್ನ ಬಂಧುವಾದ ಎಲಿಜಬೆತಳು ಸಹ ಗರ್ಭವತಿಯಾಗಿದ್ದಾಳೆ ಅಂತ. ನೋಡ್ರಿ, ಮರಿಯಳಿಗೆ ಧೈರ್ಯ ಕೊಡೋದಕ್ಕೋಸ್ಕರವಾಗಿ ಆ ಸಂದೇಶ ಕೊಡಲ್ಪಟ್ಟಿದೆ. ನಿನಗೊಬ್ಬಳಿಗೆ ಅಲ್ಲ, ಬದಲಾಗಿ ನಿನ್ನ ಬಂಧುವಾದ ಎಲಿಜಬೆತಳಿಗೆ ಕೂಡ ದೇವರ ಸಂದೇಶ ಬಂದಿದೆ. ಎಲಿಜಬೆತಳ ವಿಷಯ ನೋಡೋದಾದರೆ, ನಾವು ಈ ಮುಪ್ಪಿನ ಪ್ರಾಯದಲ್ಲಿ ನಾನು ಗರ್ಭವತಿಯಾಗಿದ್ದೇನೆ ಅಂತ ನಾಚಿಕೆ, ಒಂದು ಕಡೆಯಲ್ಲಿ ನಾಚಿಕೆ, ಇನ್ನೊಂದು ಕಡೆಯಲ್ಲಿ ಸಂತೋಷ. ಆದ್ದರಿಂದ 5 ತಿಂಗಳು ಕಾಲ ಆಕೆ ಮನೆಯಲ್ಲಿಯೇ ಇದ್ದಳು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರು ಆಕೆಯನ್ನು ಆರಿಸಿಕೊಂಡು ನಿನ್ನ ಬಂಧುವಾದಂಥ ಎಲಿಜಬೆತಳು ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳುವಾಗ, ಮರಿಯಳು ನೋಡ್ರಿ ಆಕೆಯನ್ನು ಸಂದರ್ಶಿಸುವುದಕ್ಕೆ ಎಷ್ಟೋ ದೂರದಿಂದ ಬರ್ತಾ ಇದ್ದಾಳೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬಹಳ ಸಿಂಪಲ್ ಆಗಿ ಬರೆದಿದೆ. 39ನೇ ವಚನದಲ್ಲಿ ನಾವು ನೋಡೋದಾದರೆ, ಮಲೆನಾಡಿನ ಯಹೂದದಲ್ಲಿರುವ ಒಂದು ಊರು ಅಂತ ಅಷ್ಟೇ ಇದೆ, ಯಾವ ಊರಂತ ಕೂಡ ಹೆಸರಿಲ್ಲ. ಆದರೆ ಈಗ ನಾವು ಯೆರೂಸಲೇಮಿಗೆ ಪ್ರಯಾಣವಾಗಿ ಹೋದಂಥವ್ರು, ಹೋಲಿ ಲ್ಯಾಂಡಿಗೆ ಹೋಗಿ ಬಂದವರಿಗೆ ಗೊತ್ತಿರ್ತದೆ, ಯೆರೂಸಲೇಮಿನ ಒಂದು ಭಾಗವಾಗಿದೆ ಅದು ಐನ್ ಕಾರೆಮ್ ಎನ್ನುವಂಥ ಒಂದು ಊರು. ಐನ್ ಕಾರೆಮ್ ಎನ್ನುವಂಥ ಊರಿನಲ್ಲಿ ನಮಗೆ ಎಲಿಜಬೆತಳ ಇದ್ದಂಥ ಮನೆ, ಜಕರಿಯನ ಮನೆ, 2 ಮನೆಗಳನ್ನು ತೋರಿಸ್ತಾರೆ. ಒಂದು ಬೇಸಿಗೆ ಮನೆ ಬೆಟ್ಟದ ಮೇಲಿದೆ, ಇನ್ನೊಂದು ಊರಲ್ಲಿ, ಸಣ್ಣ ಊರಲ್ಲಿ ಸ್ನಾನಿಕನಾದ ಯೋಹಾನನ ದೇವಾಲಯ ಇರುವಂಥ ಸ್ಥಳವನ್ನು ತೋರಿಸ್ತಾರೆ. ಆ ಸ್ಥಳದಲ್ಲಿ ಎಲಿಜಬೆತಳನ್ನು ಮರಿಯಳು ಸಂದರ್ಶಿಸೋದಕ್ಕೆ ಬಂದಳು. ನೋಡ್ರಿ, ಎಷ್ಟು ದೂರದಿಂದ ಬಂದಳು ಮರಿಯಳು. ಆಗಿನ ಕಾಲದಲ್ಲಿ ಯಾವ ವಾಹನಗಳಿರಲಿಲ್ಲ, ಕತ್ತೆ ಮೇಲೆ ಸಂಚಾರ ಮಾಡಬೇಕು, ಇಲ್ಲಾಂದ್ರೆ ಕಾಲ್ನಡಿಗೆಲ್ಲ ಸಂಚಾರ ಮಾಡಬೇಕು. ನಜರೇತಿನಿಂದ ಈ ಐನ್ ಕಾರೆಮ್ ಅಥವಾ ಯೆರೂಸಲೇಮಿಗೆ ಎಷ್ಟು ದೂರ ಇದೆ ಅಂತ ನೀವು ಮ್ಯಾಪ್ನಲ್ಲಿ ತೆಗೆದು ನೋಡೋದಾದರೆ 80 ಮೈಲಿ ದೂರ ಇದೆ ಅಂತ, 145 ಕಿಲೋಮೀಟ್ರ್. ಅಂದರೆ ಎಷ್ಟು ಸರ್ತಿ ರೀ? ಇಲ್ಲಿಂದ ಧಾರವಾಡಕ್ಕೆ ಸುಮಾರು 4 ಸರ್ತಿ ಹೋಗೋದು ಬರೋದು, ನಡ್ಕೊಂಡು ಹೋಗೋದು ಬರೋದು. ಅಥವಾ ಇಲ್ಲಿಂದ ಗದಗಿಗೆ 2 ಸರ್ತಿ ನಡ್ಕೊಂಡು ಹೋಗೋದು ಬರೋದು. ಅಷ್ಟು ದೂರದ ಪ್ರಯಾಣ ಮಾಡಿ ಮರಿಯಳು ಎಲಿಜಬೆತಳನ್ನು ಸಂದರ್ಶಿಸೋಕೆ ಬಂದಳು. ಅಲ್ಲಿ ಬರುವಾಗ ಇನ್ನೂ ಒಂದು ಅದ್ಭುತ ನಡೆದದ್ದನ್ನು ಹೇಳ್ತಾರೆ. ಅಲ್ಲಿ ಮರಿಯಳಿಗೆ ನೀರಿನ ಬುಗ್ಗೆ, ದಾಹವಾಗಿರುವಾಗ ಒಂದು ನೀರಿನ ಬುಗ್ಗೆ ತೋರಿ ಬಂತು ಅಂತ. ಮರಿಯಳ ಬುಗ್ಗೆ, ಮೇರೀಸ್ ಸ್ಪ್ರಿಂಗ್ ಎಂಬುದಾಗಿ ಕೂಡ ಅಲ್ಲಿ ತೋರಿಸ್ತಾರೆ. ನೀವು ಯೆರೂಸಲೇಮಿಗೆ ಹೋದವ್ರಿಗೆ ಎಷ್ಟು ಜನರಿಗೆ ನೋಡಿದಿರೋ ನೆನಪಿದಿರೋ ಗೊತ್ತಿಲ್ಲ. ಮರಿಯಳ ಬುಗ್ಗೆ ಮತ್ತು ಬೆಟ್ಟದ ಮೇಲೆ ಆ ಮರಿಯಳು ಮತ್ತು ಎಲಿಜಬೆತಳ ಒಂದು ಪ್ರತಿಮೆಗಳನ್ನು ಮಾಡಿ ಇಟ್ಟಿದ್ದಾರೆ, ಇಬ್ಬರು ಸಂದರ್ಶನ ಮಾಡಿದಂಥ ಒಂದು ಸ್ಥಳ ಎಂಬುದಾಗಿ. ಮತ್ತು ಆ ಸ್ಥಳದಲ್ಲಿ ಈ ಮ್ಯಾಗ್ನಿಫಿಕಾಟ್, ಮರಿಯಳ ಆ ಗೀತೆ ಅನ್ನುವಂಥದ್ದನ್ನು ಬೇರೆ ಬೇರೆ ಭಾಷೆಗಳಲ್ಲಿ, ಜಗತ್ತಿನ ಅನೇಕ ಭಾಷೆಗಳಲ್ಲಿ
ಆ ದೇವಾಲಯದ ಆವರಣದ ಕಾಂಪೌಂಡಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಅದನ್ನು ಬರೆದು ಹಾಕಿದ್ದಾರೆ. ಇವತ್ತು ಕ್ಯಾಥಲಿಕ್ ಸಭೆಯಲ್ಲಿ ಅಥವಾ ಆಂಗ್ಲಿಕನ್ ಹಿನ್ನೆಲೆಯುಳ್ಳಂಥ ಸಭೆಯಲ್ಲಿ ಇದನ್ನು ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ, ಮರಿಯಳ ಗೀತೆ ಅಂತ. ನೀವು ಅದನ್ನು ನೋಡ್ರಿ, ಬಹಳ ಚಂದವಾದಂಥ ಗೀತೆ, ಬಹಳ ಪ್ರಸಿದ್ಧವಾದಂಥ ಗೀತೆ. ಅದನ್ನು ನೀವು ಆಲೋಚನೆ ಮಾಡಿ ಮನೆಯಲ್ಲಿ ಓದಿಕೊಳ್ಳ್ರಿ, ಅದು ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಅವರು ಬಹಳ ಸಂತೋಷದಿಂದ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ಎಲಿಜಬೆತಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾಳೆ. ಜಕರಿಯನು ಕೂಡ ಒಂದು ಗೀತೆ ರಚಿಸಿ ಬರೆಯುತ್ತಾ ಇದ್ದಾನೆ. ಎಲ್ಲರೂ ದೇವರ ಉಪಕಾರಗಳನ್ನು ನೆನೆಸಿಕೊಂಡು ಯಾವಾಗಲೂ ಸ್ತೋತ್ರ ಮಾಡುವುದನ್ನು ಕಲಿತುಕೊಂಡ್ರು. ಇವತ್ತು ಅನೇಕ ವೇಳೆ ನಾವು ನೋಡ್ರಿ, ದೇವರ ಉಪಕಾರಗಳನ್ನು ಎಷ್ಟೋ ಸರ್ತಿ ಮರೆತು ಬಿಡುತ್ತೇವೆ. ನಮ್ಮ ಜೀವನದಲ್ಲಿ ಎಷ್ಟೋ ಸರ್ತಿ ದೇವರು ಮಹಾ ಉಪಕಾರಗಳನ್ನು ಮಾಡುವಾಗ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರೆ. ನಮ್ಮಲ್ಲಿ ನಡೆದ ಬಿಡು, ಇದು ಸಾಮಾನ್ಯವಾಗಿ ಆಗಿದೆ, ನೈಸರ್ಗಿಕವಾಗಿ ಬಂದಿರುವಂಥದ್ದು. ಆದರೆ ನೈಸರ್ಗಿಕವಾಗಿ ಬಂದದ್ದಲ್ಲ, ನಮ್ಮಲ್ಲಿರುವಂಥ ಪ್ರತಿಯೊಂದೊಂದು ನಮ್ಮ ಉಸಿರನ್ನು ಹಿಡಿದುಕೊಂಡು ನಮ್ಮ ಜೀವನಕ್ಕೆ ದೊರೆತಂಥ ಎಲ್ಲವೂ ದೇವರ ಕೊಡುಗೆ ಆಗಿರೋದರಿಂದ ದೇವರನ್ನು ನಾವು ಯಾವಾಗಲೂ ಸ್ತೋತ್ರ ಮಾಡಬೇಕು. ಜಾನ್ ವೆಸ್ಲಿ ಅನ್ನುವಂಥ ದೊಡ್ಡ ಭಕ್ತರು, ಇಂಗ್ಲೆಂಡ್ ದೇಶದಲ್ಲಿ ಆಗಿ ಹೋದಂಥವರು, ಮೆಥಡಿಸ್ಟ್ ಸಭೆಗಳನ್ನು ಸ್ಥಾಪಿಸಿದವನು. ಸುಸನ್ನಾ ವೆಸ್ಲಿ ಅನ್ನುವಂಥ ಅವರ ತಾಯಿ ಬಹಳ ಭಯಭಕ್ತಿಯುಳ್ಳಂಥ ವ್ಯಕ್ತಿ. 19 ಜನ ಮಕ್ಕಳಿದ್ದರಂತೆ ಅವರಿಗೆ. ಇತ್ತೀಚೆಗೆ ಯಾರೋ ಅದರ ವಿಷಯದಲ್ಲಿ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು, ನೀವು ನೋಡಿರ್ಬೋದು. 19 ಜನ ಮಕ್ಕಳು, ಆ ಮಕ್ಕಳನ್ನೆಲ್ಲ ಭಯಭಕ್ತಿಯಲ್ಲಿ ಬೆಳೆಸಿದಂಥ ತಾಯಿ. ಅದರಲ್ಲಿ 2 ಮಕ್ಕಳು ಬಹಳ ಪ್ರಸಿದ್ಧಿ ಆದವಂಥವ್ರು, ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅನ್ನುವಂಥವ್ರು. ಜಾನ್ ವೆಸ್ಲಿ ಅನ್ನೋವರು ದೊಡ್ಡ ಬೋಧಕರಾದರೆ, ಚಾರ್ಲ್ಸ್ ವೆಸ್ಲಿ ಅನ್ನೋಂಥವ್ರು ನಾವು ಹಾಡುವಂಥ ಅನೇಕ ಸಂಗೀತಗಳನ್ನು ರಚಿಸಿ ಸಂಗೀತ ಹಾಡಿದಂಥವರು. ಈ ತಾಯಿ ನೋಡ್ರಿ, ಪ್ರಾರ್ಥನೆ ಮಾಡೋದಕ್ಕೆ ಕುಳಿತುಕೊಂಡ್ರೆ ಮಕ್ಕಳಿಗೆಲ್ಲ ಗೊತ್ತಾಗ್ಬಿಡ್ತದಂತೆ, ಈಗ ಅಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನಾವು ಡಿಸ್ಟರ್ಬ್ ಮಾಡಬಾರ್ದು. ಯಾಕೆಂದರೆ ಒಂದು ಕಡೆ ಕೂತ್ಕೊಂಡು ಇಲ್ಲಿ ಏಪ್ರನ್ ಹಾಕಿಕೊಳ್ತಾರಲ್ರಿ, ಮನೆಯಲ್ಲಿ ಹಾಕಿಕೊಳ್ಳೋಂಥ ಏಪ್ರನ್ನನ್ನು ತಲೆ ಮೇಲೆ ಹಾಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ಲಂತೆ ಸುಸನ್ನ. ಆ ರೀತಿಯಲ್ಲಿ ತಾಯಿ ಕುಳಿತಿದ್ದಾಳೆ ಅಂದರೆ ಮಕ್ಕಳಿಗೆಲ್ಲ ಎಚ್ಚರಿಕೆ, ಗಲಾಟೆ ಮಾಡಬಾರ್ದು, ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಮ್ಮ ಅಂತ. 2 ಮಕ್ಕಳು ಬಹಳ ಪ್ರಸಿದ್ಧಿ ಹೊಂದಿದರು. ಜಾನ್ ವೆಸ್ಲಿ ಅನ್ನುವಂಥವರು ಇಂಥ ಭಯಭಕ್ತಿಯಲ್ಲಿ ಕುಟುಂಬದಲ್ಲಿ ಬೆಳೆದು ಬಂದರೂ ಕೂಡ ಅವರು ಯೌವನಸ್ಥರಾಗಿರುವಾಗ ಅಷ್ಟೊಂದು ಭಕ್ತಿವಂತಿಕೆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡದೇ ಇರುವಂಥವರು. ಕಾಲೇಜಿನಲ್ಲಿ ಓದ್ತಾ ಇರುವಾಗ, ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಾಗ ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಮಾಡುವಂಥ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಒಂದು ಪರಿಚಯ ಆಯ್ತು ಅವರಿಗೆ. ಒಮ್ಮೆ ಪರಿಚಯ ಆಗಿ ಅವನೊಟ್ಟಿಗೆ ಮಾತಾಡ್ತಾ ಇದ್ರಂತೆ. ಬಹಳ ಬಡವ, ಒಂದೇ ಒಂದು ಕೋಟ್ ಇದೆ ಹಾಕಿಕೊಳ್ಳುವುದಕ್ಕೆ, ಬಟ್ಟೆಗಳು ಸರಿಯಾದ ಬಟ್ಟೆಗಳಿಲ್ಲ, ಮನೆಯಲ್ಲಿ ಮಲಗಿಕೊಳ್ಳುವುದಕ್ಕೆ ಸರಿಯಾದ ಹಾಸಿಗೆ ಇಲ್ಲ. ಇಂಥ ವ್ಯಕ್ತಿಯನ್ನು ಮಾತಾಡಿಸುವಾಗ ಜಾನ್ ವೆಸ್ಲಿ ಅವರು ಅವನಿಗೆ ತಮಾಷೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವನನ್ನು ಕಂಡರೂ ಕೂಡ ಅವನು ಯಾವಾಗಲೂ ಸಂತೋಷದಿಂದ ಇರ್ತಾ ಇದ್ದಂತೆ, ನಗನಗ್ತಾ ಇದ್ದ, ಸಂತೋಷದಿಂದ ಮಾತಾಡ್ತಾ ಇದ್ದ. ಏನಪ್ಪ ಅಂದರೆ, ದೇವರು ಎಲ್ಲ ಕೊಟ್ಟಿದ್ದಾನೆ ನನಗೆ, ಏನು ಕೊಟ್ಟಿದ್ದಾನೆ ನಿನಗೆ ಅಂತ ಅಪಹಾಸ್ಯ ಮಾಡಿದ್ರಂತೆ. ಇನ್ನೇನಿದೆ ನಿನ್ನ ಹತ್ರ ಮತ್ತೆ ಸ್ತೋತ್ರ ಮಾಡೋದಕ್ಕೆ ಅಂತ ಕೇಳಿದಾಗ ಅವನು ಹೇಳಿದಂತೆ, ದೇವರು ನೋಡ್ರಿ ನನಗೆ ನನ್ನ ಜೀವ ಕೊಟ್ಟಿದ್ದಾನೆ, ದೇವರನ್ನು ಕೊಂಡಾಡುವಂಥ ಹೃದಯವನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ನನ್ನ ಜೀವದಲ್ಲಿ ಅನೇಕ ಸಂಗತಿಗಳನ್ನು ದೇವರಿಗೆ ಕೊಟ್ಟಿದ್ದಾನೆ, ದೇವರಿಗೆ ನಾನು ಸ್ತೋತ್ರ ಮಾಡದೆ ಹೇಗೆ ಇರಲಿಕ್ಕೆ ಸಾಧ್ಯ ಅಂತ ಮುಗುಳ್ನಾಗುತ್ತಾ ಮನುಷ್ಯ ಹೇಳಿದ. ಇದು ಜಾನ್ ವೆಸ್ಲಿ ಅವರ ಮೇಲೆ ಬಹಳಷ್ಟು ಪರಿಣಾಮ ಬೀರಿತ್ತು. ಅಯ್ಯೋ, ಏನೂ ಇಲ್ಲದಂಥ ಮನುಷ್ಯ ಇಷ್ಟೊಂದು ದೇವರನ್ನು ಕೊಂಡಾಡ್ತಾನೆ, ದೇವರಿಗೆ ಇಷ್ಟೊಂದು ಉಪಕಾರಗಳನ್ನು ಹೇಳ್ತಾನೆ ಅಂದರೆ ದೇವರು ನನ್ನನ್ನು ಎಷ್ಟು ಭಯಭಕ್ತಿಯ ಕುಟುಂಬದಲ್ಲಿ ಬೆಳೆಸಿದ್ದಾನೆ, ನನಗೆ ಯೂನಿವರ್ಸಿಟಿಯವರೆಗೆ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾನೆ, ಆದ್ದರಿಂದ ನಾನು ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವವನಾಗಿರಬೇಕಂತ ಅಂದಿನಿಂದ ಪ್ರತಿಯೊಂದು ವಿಷಯಕ್ಕೆ ಅವರು ದೇವರಿಗೆ ಸ್ತೋತ್ರ ಮಾಡ್ತಾ ಅನೇಕ ಜನರಿಗೆ ಆ ದೇವರ ವಿಷಯದಲ್ಲಿ ಸುವಾರ್ತೆಯನ್ನು ಸಾರಿ ಮೆಥಡಿಸ್ಟ್ ಸಭೆಯನ್ನು ಇಂಗ್ಲೆಂಡ್ ದೇಶದಲ್ಲಿ ಮತ್ತು ಅಮೆರಿಕ ದೇಶದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕಾರಣರಾದಂಥ ಒಬ್ಬ ವ್ಯಕ್ತಿ. 88 ವರ್ಷದವರಾಗಿ ಸಾಯುವಂಥ ಸಮಯದಲ್ಲಿ ಹಾಸಿಗೆ ಮಲಗಿಕೊಂಡಿರುವಾಗ ಅವರು ತಮ್ಮ ಸುತ್ತಲೂ ನಿಂತವರಿಗೆ ಹೇಳಿದ್ರಂತೆ, ದೇವರಿಗೆ ಸ್ತೋತ್ರ ಮಾಡಿರಿ,
ನಾನು ಸಾಯ್ತೇನೆ ಅಂತ ಕಣ್ಣೀರು ಹಾಕಬೇಡ್ರಿ. ದೇವರಿಗೆ ಸ್ತೋತ್ರ ಮಾಡಿರಿ. ಯಾಕಂದರೆ 88 ವರ್ಷಗಳ ಕಾಲ ದೇವರನ್ನ ನಡೆಸಿದ, 88 ವರ್ಷಗಳ ಕಾಲ ಸೇವೆಯಲ್ಲಿ ಉಪಯೋಗಿಸಿದ ಅನೇಕರನ್ನು ಕ್ರಿಸ್ತನ ಬಳಿಗೆ ಕರೆತರುವುದಕ್ಕೆ ನನಗೆ ಸಹಾಯ ಮಾಡಿದ. ಆದ್ದರಿಂದ ದೇವರಿಗೆ ಸ್ತೋತ್ರ ಮಾಡಿರಿ. ನಾನು ಸಾಯ್ತೇನೆ ಅಂತ ನನಗೇನು ಭಯವಿಲ್ಲ, ಅಂಜಿಕೆ ಇಲ್ಲ, ಬೇಸರ ಇಲ್ಲ. ದೇವರ ಬಳಿಗೆ ನಾನು ಹೋಗ್ತೇನೆ, ದೇವರನ್ನು ಕೊಂಡಾಡೋಣ ಅಂತ. ಇವತ್ತು ಕರ್ತನಲ್ಲಿ ಪ್ರಿಯರೇ, ಆಗಮನ ಕಾಲದ ಮೊದಲನೇ ಭಾನುವಾರಕ್ಕೆ ಬಂದಿದ್ದೇವೆ. ಇಂಥ ಭಾನುವಾರಗಳನ್ನು ಎಷ್ಟು ವರ್ಷ ಆಚರಿಸಿದ್ದೇವೋ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ವರ್ಷ ಆಗಿದೆಯೋ, ಅಥವಾ ತಿಳುವಳಿಕೆ ಬಂದಾಗಿನಿಂದ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷಗಳಿಂದಲೂ ನಾವು ಆಚರಿಸ್ತಾ ಬಂದಿದ್ದೇವೆ. ಆದರೆ ಈ ಆಗಮನ ನಮ್ಮಲ್ಲಿ ಏನಾದರೂ ಸಂತೋಷದ ಆಚರಣೆ ಮಾಡುವಂಥ ಬದಲಾವಣೆಯನ್ನು ತಂದಿದೆಯಾ? ಎಲಿಜಬೆತ್ ಮತ್ತು ಮರಿಯಳಂತೆ ನಮ್ಮಲ್ಲಿ ಸಂತೋಷದ ಆಚರಣೆ ಮಾಡುವಂಥ ಬದಲಾವಣೆಯನ್ನು ತಂದಿದೆಯಾ? ಸಾಮಾನ್ಯರಾದಂಥ ನಮಗೆ ದೇವರು ಎಷ್ಟು ಮಹೋಪಕಾರಗಳನ್ನು ಮಾಡಿದ್ದಾನೆ, ಅಸಾಮಾನ್ಯವಾದಂಥ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸುತ್ತಾ ಬಂದಿದ್ದಾನೆ. ಅದನ್ನು ಎಂದಾದರೂ ನಾವು ನೆನೆದು ದೇವರಿಗೆ ಸ್ತೋತ್ರ ಹೇಳಿದ್ದೇವೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿಕೊಳ್ಳಬೇಕು. ಇಲ್ಲವಾದರೆ ನಾವು ಬರೀ ನಾಮ ಮಾತ್ರ ಕ್ರೈಸ್ತರಾಗಿ ಜೀವನ ಮಾಡುವಂಥವ್ರು. ನಮ್ಮ ಜೀವನದಲ್ಲಿ ಆಗುವಂಥ ಪ್ರತಿಯೊಂದೊಂದು ಕಾರ್ಯಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಅರ್ಪಿಸಿ ಪ್ರಾರ್ಥನೆ ಮಾಡುವಂಥವ್ರಾಗುವಾಗ ದೇವರು ನಮ್ಮನ್ನು ಕೂಡ ಉಪಯೋಗಿಸ್ತಾನೆ. ಆ ರೀತಿಯಲ್ಲಿ ದೇವರು ಈ ಕಾಲದಲ್ಲಿಯೋ ಮುಂದಿನ ದಿವಸಗಳಲ್ಲಿಯೋ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ರಕ್ಷಕನಾದ ಯೇಸುವೆ, ಈ ಲೋಕಕ್ಕೆ ನೀನು ಅವತರಿಸಿ ಬಂದದ್ದನ್ನು ನಿನ್ನ ಜನನದ ಸಂತೋಷದಲ್ಲಿ ನಾವು ಕಾಣುವುದಕ್ಕೆ ಮತ್ತೊಂದು ವರ್ಷದಲ್ಲಿ ಕಾಯ್ದುಕೊಂಡಿರುವಾಗ ಈ ಆಗಮನ ಕಾಲಗಳು ನಮಗೆ ಸಿದ್ಧತೆಯನ್ನು ಉಂಟು ಮಾಡಲಿಕ್ಕಾಗುವಂತೆ ನೀನು ನಮ್ಮಲ್ಲಿ ಕಾರ್ಯ ಮಾಡು ಸ್ವಾಮಿ. ಎರಡನೇ ಸರ್ತಿ ನೀನು ಬರುವಾಗ ನ್ಯಾಯಾಧಿಪತಿಯಾಗಿ ನ್ಯಾಯ ವಿಚಾರಣೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಬಳಿಗೆ ಬರುತ್ತಿ ಎಂಬುದನ್ನು ನಾವು ಅರಿತುಕೊಂಡು ಯಾವಾಗಲೂ ಸಿದ್ಧರಾಗಿರುವ ಹಾಗೆ ಕೃಪೆ ಕೊಡು. ಮರಿಯಳು, ಎಲಿಜಬೆತ್ ಅವರು ತಮ್ಮನ್ನು ನಿನಗೆ ಸಮರ್ಪಿಸಿಕೊಂಡು ನಾವು ನಿನ್ನ ದಾಸರು, ನಿನ್ನ ಮಾತಿನಂತೆ ನಮಗೆ ಆಗಲಿ ಎಂಬುದಾಗಿ ಹೇಳಿಕೊಂಡ ಹಾಗೆ ಕರ್ತನೆ, ನಾವು ಕೂಡ ನಮ್ಮನ್ನು ಸಮರ್ಪಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ಕೃಪೆಯಿಂದ ಸಹಾಯ ಮಾಡು. ಈ ಆಗಮನ ಕಾಲ, ಮುಂದಿನ ನಿನ್ನ ಜನನದ ಸಂತೋಷದ ದಿವಸ, ಇವೆಲ್ಲವೂ ನಮಗೆ ನಿಜವಾದಂಥ ಪಾರಲೌಕಿಕ ಹರ್ಷವನ್ನು ತರುವಂಥವುಗಳಾಗಲಿ. ಆ ಮೂಲಕವಾಗಿ ನಾವು ನಿನಗೆ ಮಹಿಮೆಯನ್ನು ತರುತ್ತಾ ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್. ನಾವು ಕೊನೆಯಲ್ಲಿ 42ನೇ ಸಂಗೀತ, ಅದರಲ್ಲಿ ಮೊದಲಿನ 4 ಚರಣಗಳನ್ನು ಹಾಡಿಕೊಳ್ಳೋಣ. 42ನೇ ಸಂಗೀತದಲ್ಲಿ ಮೊದಲಿನ 4 ಚರಣಗಳು.
ಆಶೀರ್ವಚನದ ನಂತರ ನಾವು 155ನೇ ಸಂಗೀತದಲ್ಲಿ ಮೊದಲನೇ ಚರಣವನ್ನು ಹಾಡಿಕೊಂಡು ಸಮಾಧಾನದಿಂದ ತೆರಳೋಣ. 155ನೇ ಸಂಗೀತದ ಮೊದಲನೇ ಚರಣ. ನಾವೆಲ್ಲ ಒಟ್ಟಾಗಿ ಪ್ರಭುವಿನ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತನಾಗಿ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿ ಕಾಣಿಸುವಂತೆ ಮಾಡಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೆನ್. ನಮ್ಮ ಸಂಡೇ ಸ್ಕೂಲ್ನ ಎಲ್ಲ ಶಿಕ್ಷಕಿಯರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ಸಭೆಯ PC ಮೆಂಬರ್ಸ್, ಸಭಾ ಹಿರಿಯರು ಕೂಡ 11:30ಕ್ಕೆ ಈ ಆಲಯದಲ್ಲಿ ಸೇರಿ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಸಂಡೇ ಸ್ಕೂಲ್ ಶಿಕ್ಷಕಿಯರು, ಪದಾಧಿಕಾರಿಗಳು ಹಾಗೂ ಸಭಾಪಾಲನಾ ಸಮಿತಿಯರು 11:30ಕ್ಕೆ ಈ ಆಲಯದಲ್ಲಿ ಸೇರಿ ಬರಬೇಕಾಗಿ ವಿನಂತಿ. ಫಲಾಲ